ಅಧಿಕಾರ ಸೂತ್ರ ಕರೀತಾರೆ. ಅಂದ್ರೆ ಏನು, ಇಲ್ಲಿ ಈ ಮುಂದಿನ ಗ್ರಂಥದಲ್ಲಿ ಏನು ಮಾಡ್ತಾ ಇದ್ದೀವಿ, ಏನು ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳೋದಕ್ಕಾಗಿ ಈ ಸೂತ್ರ ಇರೋದ್ರಿಂದ ಗ್ರಂಥಕಾರ ಪ್ರತಿಜ್ಞೆ. ಗ್ರಂಥವನ್ನು ಮಾಡಿದವರು ಒಂದು ಪ್ರತಿಜ್ಞೆ ಮಾಡಿ ಅಧ ಯೋಗಾನುಶಾಸನಂ ಅಂತನ್ನೋದೇ ಪ್ರತಿಜ್ಞೆ. ಎರಡನೇದು, ನೀವು ಯೋಗ ಅಂತ ಪದ ಉಪಯೋಗಿಸಿದ್ದೀರಲ್ಲ, ಯೋಗಕ್ಕೆ ಅನೇಕ ಅರ್ಥಗಳಿದೆ. ನೀವು ಯಾವ ಅರ್ಥದಲ್ಲಿ ಯೋಗ ಅಂತನ್ನೋದನ್ನ ಉಪಯೋಗ ಮಾಡ್ತಾ ಇದ್ದೀರಿ, ಪ್ರಯೋಗಿಸ್ತಾ ಇದ್ದೀರಿ ಅಂದರೆ ಯೋಗಕ್ಕೆ ಒಂದು ಲಕ್ಷಣ ಹೇಳಬೇಕು. ಲಕ್ಷಣ ಅಂದರೆ ಅದಕ್ಕೆ ಇನ್ಯಾವ ಒಂದು ಎಣಿಕೆಯೂ ಇಲ್ಲದೇನೆ ಯೋಗ ಅಂದರೆ ಇದೇ ಆಗುತ್ತೆ. ಅನ್ಯ ನಿವರ್ತಿ ಅಂದರೆ ಬೇರೆ ಲಕ್ಷಣಗಳನ್ನು ಬಿಟ್ಟು ಇದು ಒಂದನ್ನೇ ಹೇಳ್ತಕ್ಕಂಥದ್ದಕ್ಕೆ ಲಕ್ಷಣ ಅಂತ ಹೆಸರು. ಲಕ್ಷಣ ಅಂದರೆ ಡೆಫಿನೇಷನ್ ಅಂತ ಇಂಗ್ಲೀಷ್ನಲ್ಲಿ ಅಂತಾರೆ, ಇದನ್ನು ಸಂಸ್ಕೃತದಲ್ಲಿ ಲಕ್ಷಣ ಅಂತ ಕರೀತಾರೆ. ಯೋಗಕ್ಕೆ ಲಕ್ಷಣವನ್ನು ಹೇಳಿ ಅಂದರೆ ಯೋಗವನ್ನು ಡಿಫೈನ್ ಮಾಡಿ. ಅಂದರೆ ಮುಂದೆ ಗ್ರಂಥದಲ್ಲೆಲ್ಲ ನೀವು ಯು ಡೋಂಟ್ ಚೇಂಜ್ ಯುವರ್ ಸ್ಟ್ಯಾಂಡ್, ಇದನ್ನೇ ಇಟ್ಕೊಂಡು ಮುಂದೆ ಕಡೆಯವರೆಗೂ ಹೋಗಬೇಕು. ಹಾಗೆ ಒಂದು ಲಕ್ಷಣವನ್ನು ಹೇಳಿ. ಅದು ಯೋಗ ಅಂತ ಅನ್ನೋ ಮಾತಿಗೆ ಸರಿಯೂ ಆಗಬೇಕು, ನಿಮ್ಮ ಶಾಸ್ತ್ರದಲ್ಲಿ ಅದಕ್ಕೊಂದು ವ್ಯಾಲಿಡಿಟಿನೂ ಬರಬೇಕು, ಮತ್ತು ಪ್ರಯೋಗಕ್ಕೆ ಅದು ಬರೋ ಹಾಗೆ ಇರಬೇಕು. ಹೀಗೆ ಈ ರೀತಿಯಾದ ಲಕ್ಷಣವನ್ನು ಹೇಳಬೇಕು ನೀವು. ಅದು ಅಸಂಭವವಾದ ಲಕ್ಷಣವನ್ನು ಹೇಳಿದ್ರೆ ಪ್ರಯೋಜನ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋದನ್ನು ನೀವು ಹೇಳಿದ್ರೆ ಹೊಸದಾಗಿ ಏನು ಹೇಳಿದಾಗಾಯಿತು. ಆದರೆ ಈ ಶಾಸ್ತ್ರದಲ್ಲಿ ಪ್ರವೇಶ ಮಾಡೋದು ಅನುಷ್ಠಾನಕ್ಕೆ ಉಪಯೋಗ ಆಗುವಂಥದ್ದು ಯಾವುದು ಲಕ್ಷಣ ಹೇಳಿ. ಅದರಿಂದ ಎರಡನೇ ಸೂತ್ರ ಲಕ್ಷಣ ಸೂತ್ರ ಅಂತ ಕರೆಸ್ಕೊಳ್ಳುತ್ತೆ. ಸೂತ್ರ ವಿಚ್ ಡಿಫೈನ್ಸ್ ದಿ ವರ್ಡ್ ಯೋಗ. ಈ ಯೋಗವೇ ಮುಖ್ಯವಾಗಿ ಬರೋದ್ರಿಂದ ಈ ಲಕ್ಷಣ ಸೂತ್ರ ಅಂತನ್ನೋದು ಇಲ್ಲಿ ಮುಖ್ಯವಾದ ಸೂತ್ರ ಅಂತ. ಮುಂದೆ ಒಂದೊಂದು ಹೊಸ ಪದವನ್ನು ಪ್ರಯೋಗ ಮಾಡಿದಾಗ ಕೂಡ ಅದಕ್ಕೊಂದು ಲಕ್ಷಣ ಹೇಳ್ತಾರೆ. ಮುಂದೆ ಏನು, ಅಭ್ಯಾಸ ವೈರಾಗ್ಯ ಅಭ್ಯಾಮದ ನಿರೋಧ ಅಂತ ಮುಂದೆ ಬರುತ್ತೆ. ಅಭ್ಯಾಸ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು ಹೇಳ್ಕೊಂಡು ಬರ್ತಾರೆ. ಯಮ ಅಂದ್ರೇನು, ನಿಯಮ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಒಂದೊಂದಕ್ಕೂ ಕೂಡ ಲಕ್ಷಣಗಳನ್ನು ಹೇಳ್ಕೊಂಡು ಬರ್ತಾರೆ. ಯಾಕೆಂದರೆ ಅದು ಕ್ರಮ, ಶಾಸ್ತ್ರದ ಕ್ರಮ. ಹೊಸದಾಗಿ ಯಾವುದಾದ್ರೂ ಒಂದು ಪದವನ್ನು ಬಳಸಿದರೆ ಅದನ್ನು ಮುಂಚೆ ಡಿಫೈನ್ ಮಾಡಬೇಕು. ಇದು ಹೀಗೆ ಅದು ಇದು ಯೋಗ ಅಂತನ್ನೋದು ಎಲ್ಲದರಲ್ಲಿಯೂ ಕೂಡಿಕೊಂಡು ಬರೋದರಿಂದ ಮಿಕ್ಕ ಏನೇನು ಅದರ ಸ್ವರೂಪ, ಲಕ್ಷಣ, ಭೇದ, ಫಲ, ಉಪಾಯ ಇಷ್ಟರಲ್ಲೂ ಕೂಡ ಯೋಗ ಅಂತನ್ನೋದು ಬಂದೇ ಬರುತ್ತೆ. ಆದ್ದರಿಂದ ಇಲ್ಲಿ ಯೋಗ ಅಂತನ್ನೋದು ಲಕ್ಷಣ, ಅದು ಮುಖ್ಯವಾದದ್ದು ಅಂತ ಹೇಳಿ ಇಲ್ಲಿ ಲಕ್ಷಣ ಸೂತ್ರದಲ್ಲಿ ಹೇಳ್ತಾರೆ. ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಅಂತಂದ್ರೆ ಈ ಶಾಸ್ತ್ರದಲ್ಲಿ ಚಿತ್ತ ವೃತ್ತಿ ನಿರೋಧ, ಚಿತ್ತದ ವೃತ್ತಿಗಳ ನಿರೋಧ, ಇದನ್ನು ನಾವು ಯೋಗ ಅಂತ ಕರೀತಾ ಇದ್ದೀವಿ. ಅಂದರೆ ಯೋಗ ಅಂತ ಮಾತಿಗೆ ಇಲ್ಲಿ ಏನೇನು ಅರ್ಥಗಳಿರಬಹುದು ಅದನ್ನೆಲ್ಲ ಬಿಟ್ಟು, ಅಂದರೆ ವ್ಯಾವೃತ್ಯ ಅದನ್ನೆಲ್ಲ ತೆಗೆದುಹಾಕಿ ಈ ಯುಜು ಧಾತುವಿನ ಮೇಲೇನೆ ಅದನ್ನು ಇಟ್ಕೊಂಡು ಯುಜ ಸಮಾಧವು ಅಂತನ್ನೋದೇ ನಮಗೆ ಗ್ರಾಹ್ಯವಾದಂಥ ನಿಷ್ಪತ್ತಿಯಲ್ಲಿ ಡಿರೈವೇಶನ್. ನಾವು ಪ್ರಯೋಗ ಮಾಡ್ತಿರೋ ಯೋಗ ಯುಜ ಸಮಾಧವು ಅಂತನ್ನೋ ಧಾತ್ವರ್ಥಕ್ಕೆ ಸೇರಿಕೊಂಡು ಬರುತ್ತೆ. ಯುಜರಿ ಯೋಗೆ ಇತ್ಯಾದಿಯ ಇನ್ಯಾವ ಅರ್ಥವೂ ಇಲ್ಲಿ ಕೂಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಚಿತ್ತ ವೃತ್ತಿ ನಿರೋಧ ಮೂರು ಮಾತುಗಳು ಯೋಗಕ್ಕೆ ಸೇರಿದ ಹಾಗೆ. ಚಿತ್ತ ಅಂದ್ರೆ ಏನು, ವೃತ್ತಿ ಅಂದ್ರೆ ಏನು, ಮತ್ತು ಅದರ ನಿರೋಧ ಅಂದ್ರೆ ಏನು. ಇವಾಗ ಚಿತ್ತ ಅಂತನ್ನೋ ಮಾತು ಚಿತ್ ಅಂತನ್ನೋ ಧಾತು, ಅದಕ್ಕೆ ಕ್ತ ಕರಣೆ ಅಂತನ್ನೋ ಉಪಸರ್ಗ ಸೇರಿ, ಉಪಸರ್ಗ ಅಲ್ಲ ಧಾತು, ಅದಕ್ಕೆ ಪ್ರತ್ಯಯ ಸೇರಿ ಅದು ಚಿತ್ತ ಅಂತಾಗಿದೆ. ಈ ಚಿತ್ತ ಅಂತನ್ನೋದು ಚೇತಯತಿ ಚೇತತಿ ಇದು ಚಿತ್ತಂ ಅಂತ ನಿರೂಪಣೆ. ಅಂದ್ರೆ ಏನು, ಯಾವುದರಿಂದ ನಾವು ಎಲ್ಲವನ್ನೂ ತಿಳ್ಕೊಳ್ಳೋದು ಸಾಧ್ಯವಾಗುತ್ತೋ. ಇವಾಗ ಯಾವುದೋ ಒಂದು ರೂಪ ಇದೆ, ಕಣ್ಣು ನೋಡುತ್ತೆ. ಕಣ್ಣು ನೋಡ್ತು ಅಂದರೆ ಕಣ್ಣಿನ ಹಿಂದೆ ಮನಸ್ಸು ಇದು ಇಂಥ ರೂಪ, ಇದರ ಬೆಲೆ ಇಂಥದ್ದು, ಇದರ ಮೌಲ್ಯ ಇಂಥದ್ದು, ಇದು ಎಲ್ಲವನ್ನೂ ತಿಳ್ಕೊಳ್ಳುತ್ತೆ. ಹಾಗೆ ಕಿವಿಯಿಂದ
ಶಬ್ದವನ್ನು ಏನಾದರೂ ಕೇಳಿದರೆ ಇಂಥವರಿಂದ ಒಂದು ಶಬ್ದ, ಅದರ ಅರ್ಥ ಇದು ಎಲ್ಲವನ್ನೂ ತಿಳ್ಕೊಳ್ಳುತ್ತೆ. ಹೀಗೆ ಒಂದೊಂದು ಅವಯವದಿಂದಲೂ, ಅಂಗದಿಂದಲೂ, ಇಂದ್ರಿಯದಿಂದಲೂ ತಿಳ್ಕೊಳ್ಳುವಂಥದ್ದನ್ನು ಎಲ್ಲವನ್ನೂ ಕೂಡ ಆಧಾರ ರೂಪವಾಗಿ ಅರಿತುಕೊಳ್ಳುವುದು ಅಂತಿರುತ್ತಲ್ಲ, ಟು ಬಿ ಅವೇರ್ ಆಫ್, ಟು ಬಿ ಕಾನ್ಷಿಯಸ್ ಆಫ್, ಇದನ್ನು ಚೇತನ ಅಂತ ಕರೀತಾರೆ. ಅಂದರೆ ಒಂದೊಂದು ವೃತ್ತಿಗಳು ಬೇರೆ ಬೇರೆ ಇರುತ್ತೆ, ಆದರೆ ಬೀಯಿಂಗ್ ಅವೇರ್ ಆಫ್ ಇದು ಫಂಡಮೆಂಟಲ್. ಇದ್ರ ಮೇಲೆ ಟು ಸಿ ಐ ಗೋ ಐ ಕಮ್ ಏನು ಬೇಕಾದರೂ ಆಗ್ಬೋದು, ಆದರೆ ಬೇಸಿಕ್ ಆಗಿ ಒಂದು ಅವೇರ್ನೆಸ್ ಅಂತ ಇರಬೇಕು. ಈ ಬೇಸಿಕ್ ಅವೇರ್ನೆಸ್ ಇಲ್ಲಿ ಚಿತ್ತ ಅಂತ ಕರೀತಾರೆ. ಈ ಚಿತ್ತದ ವೃತ್ತಿಗಳು ಇಲ್ಲಿ ವ್ಯಾಖ್ಯಾನಕಾರರು ಏನು ಮಾಡ್ತಾರೆ ಅಂದರೆ, ಇದೊಂದು ಸಮಸ್ತ ಪದ. ಚಿತ್ತ ವೃತ್ತಿ ನಿರೋಧ ಅಂತ ಅನ್ನೋದು ಸಮಾಸ. ಮೂರು ಮಾತುಗಳನ್ನು ಸೇರಿ ಒಂದು ಪದ ಆಗಿದೆ, ಸಮಸ್ತ ಪದ ಅಂತಾರೆ. ಚಿತ್ತ ವೃತ್ತಿ ನಿರೋಧ. ನೀವು ಇದನ್ನು ಹೇಗೆ ಬಿಡಿಸ್ತೀರಿ? ವಿಗ್ರಹ ಅಂದರೆ ಒಡೆಯೋದು. ಅದನ್ನು ಹೇಗೆ ಒಡೆಯುತ್ತೀರಿ ನೀವು ಅಂದರೆ, ಚಿತ್ತಕ್ಕೂ ವೃತ್ತಿಗೂ ಏನು ಸಂಬಂಧ ಇದನ್ನು ಹೇಳ್ತೀರಿ ನೀವು? ಕೆಲವರು ಹೇಳ್ತಾರೆ ಚಿತ್ತಯೇವ ವೃತ್ತಿ, ಚಿತ್ತವೃತ್ತಿ, ಚಿತ್ತ ಅಂತನ್ನೋದೇ ವೃತ್ತಿ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಚಿತ್ತಸ್ಯ ವೃತ್ತಿ, ಚಿತ್ತದ ವೃತ್ತಿ. ಇಲ್ಲಿ ಈ ಎರಡು ಹೇಳಿದಾಗ ಅರ್ಥವೇ ಬೇರೆ ಆಯಿತು, ಯೋಗ ಮಾಡುವ ಕೆಲಸವೇ ಬೇರೆ ಆಗೋಯಿತು. ನಿರೋಧ ಅಂತನೋ ಮಾತಿನಲ್ಲಿ ಅಷ್ಟು ತೊಡಕಿಲ್ಲ. ಚಿತ್ತವೃತ್ತಿಗಳ ನಿರೋಧ, ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತೇ ನಿರೋಧ, ಇದು ಕ್ಲಿಯರ್ ಆಗಿದೆ. ಅದು ಚಿತ್ತವೃತ್ತಿಗಳನ್ನು ಹೇಗೆ ನೀವು ಮಾಡ್ತೀರಿ? ಈ ವೃತ್ತಿ ಅಂತನ್ನೋ ಮಾತಿಗೆ ವೃತ್ತಿ ಅಂತನ್ನೋದು ಮೂಲವಾಗಿ ಅದರ ಸ್ಟೆಮ್. ಈ ವೃತ್ತಿ ಅಂದರೆ ತಿರುಗೋದು, ಮತ್ತೆ ಮತ್ತೆ ಬರೋದು, ಪುನಃ ಪುನಃ ಆವರ್ತಯತಿ ಇದು ವೃತ್ತಿ. ವೃತ್ತಿ ಅನ್ನೋ ಮಾತಿಗೆ ಮತ್ತೆ ಮತ್ತೆ ಯಾವ ಮನಸ್ಸಿನ ಈ ಪ್ರಾಸೆಸಸ್ ಬರ್ತಾ ಇರುತ್ತೋ ಇದಕ್ಕೆ ವೃತ್ತಿ ಅಂತ ಕರೀತೀವಿ. ವೃತ್ತಿ ಅಂದರೆ ತಿರುಗಿ ತಿರುಗಿ ಅದೇ ಮಾಡ್ತಾ ಇರೋದು. ಈ ಪ್ರೊಫೆಷನ್ ಅಂದರೂ ಅಷ್ಟೇನೆ, ಮತ್ತೆ ಮತ್ತೆ ಒಂದೇ ಕೆಲಸವನ್ನು ಮಾಡ್ತಾ ಇರೋದು. ಇಲ್ಲಿ ವೃತ್ತಿ ಅಂತ ಅನ್ನೋ ಮಾತಿಗೆ ಒಂದು ಪ್ರಾಸೆಸ್ ವಿಚ್ ಇಸ್ ರಿಪೀಟೆಡ್, ಆವರ್ತವಾಗತಕ್ಕಂಥ ಒಂದು ಕೆಲಸ, ಕ್ರಿಯಾ. ಯಾವ ಕ್ರಿಯೆ ಇದು ಅಂದರೆ ಚಿತ್ತದ ಕ್ರಿಯೆ. ಈ ಚಿತ್ತ ಅಂತ ನಾವು ಮಾತಿದೆಯಲ್ಲ, ಅದನ್ನೆನ್ನೆ ಹೇಳಿದ ಹಾಗೆ ಈ ಮನುಷ್ಯನಲ್ಲಿ ಇಂದ್ರಿಯಗಳಿದೆ. ಇಂದ್ರಿಯಗಳು ಹೊರಗಿನ ವಿಷಯವನ್ನು ಭೌತಿಕವಾಗಿ ತಿಳ್ಕೊಳ್ಳೋದು. ಅಂದರೆ ಏನೋ ಒಂದು ರೂಪ, ಕಿವಿಯಿಂದ ಒಂದು ಶಬ್ದ, ಮೂಗಿಂದ ಒಂದು ಗಂಧ, ನಾಲಿಗೆಯಿಂದ ಒಂದು ರಸ, ಚರ್ಮದಿಂದ ಒಂದು ಸ್ಪರ್ಶ, ಹೀಗೆ ಬೇರೆ ಬೇರೆಯಾಗಿರತಕ್ಕಂಥ ಭೌತಿಕ ವಿವರಗಳನ್ನು ಇಂದ್ರಿಯಗಳು ಗ್ರಹಣ ಮಾಡುತ್ತೆ. ಅಲ್ಲೂ ಸತ್ವ ಅಂತಿದೆ. ಗ್ರಹಣ ಮಾಡಬೇಕಾದ್ರೆ ಅದಕ್ಕೂ ಒಂದು ಸೆನ್ಸಿಟಿವಿಟಿ ಇರಬೇಕಲ್ಲ, ಇದಿದೆ. ಆದರೆ ರೂಪವನ್ನು ಒಂದು ಕಣ್ಣು ಗ್ರಹಣ ಮಾಡಿದರೂ ಕೂಡ ಇದು ಯಾವ ರೂಪ, ಇದರ ಅರ್ಥ ಏನು ಅಂತ ಇಂದ್ರಿಯಗಳು ನಿರ್ಧಾರ ಮಾಡಲಾರ. ಅದರ ಹಿಂದೆ ಮನಸ್ಸು ಅಂತ ಇರಬೇಕು. ಆದ್ದರಿಂದ ಇಂದ್ರಿಯಗಳು ಮನಸ್ಸು ಎರಡೂ ಕೂಡ ಗ್ರಾಹಕವಾದದ್ದೇ, ಗ್ರಹಿಸ್ತಕ್ಕಂಥದ್ದೇ. ಒಂದರಿಂದ ಇನ್ನೊಂದು ಸೂಕ್ಷ್ಮ. ಇಂದ್ರಿಯಗಳಿಂದ ಮನಸ್ಸು ಸೂಕ್ಷ್ಮ, ಆದರೆ ಮನಸ್ಸು ಕೂಡ ಒಂದು ಇಂದ್ರಿಯವೇ, ಅಂತರಿಂದ್ರಿಯ ಅಂತ ಕರೀತೀವಿ ನಾವು ಅದನ್ನು. ಬೇರೆ ಇಂದ್ರಿಯಗಳಿಗೆ ಒಂದು ಸ್ಥಾನ ಇದೆ, ಅಂದರೆ ಏನೋ ಒಂದು ಆರ್ಗನ್, ಒಂದು ವೃತ್ತಿ ಇದೆ, ಒಂದು ಪ್ರಾಸೆಸ್ ಇದೆ, ಒಂದು ಆಕ್ಟಿವಿಟಿ ಫಂಕ್ಷನ್ ಇದೆ, ಒಂದು ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರಿಗೆ ನಾವು ಸ್ಥಾನ ಅಂತ ಕರೀತೀವಿ. ಈ ಫಂಕ್ಷನ್ಗೆ ವೃತ್ತಿ ಅಂತ ಕರೀತೀವಿ. ಇಂದ್ರಿಯಗಳಿಗೆ ಒಂದು ಗೋಳಕ, ಕಣ್ಣು ಅಂತ ಒಂದು ಗೋಳಕ ಇದೆ ಅಂತ ಕಣ್ಣಿನಿಂದ ನೋಡೋದು ಅಂತಾಗುತ್ತೆ. ಆದ್ದರಿಂದ ಈ ಚಕ್ಷುರಿಂದ್ರಿಯ ಅಂತ ಅನ್ನೋದು ಸ್ಥಾನ, ಅಲ್ಲೇ ಈ ಕೆಲಸ ನಡೆಯೋದು. ಬೇರೆ ಕಡೆ ಎಲ್ಲೂ ನೋಡೋದು ಸಾಧ್ಯ ಇಲ್ಲ, ಕಣ್ಣಲ್ಲಿ ನೋಡ್ತೀವಿ ನಾವು. ಆದ್ದರಿಂದ ಕಣ್ಣು ಒಂದು ಸ್ಥಾನವೂ ಹೌದು, ಅದರಲ್ಲಿ ಒಂದು ನೋಡೋದು ಅಂತ ವೃತ್ತಿಯೂ ಇದೆ. ಕಿವಿ ಒಂದು ಸ್ಥಾನವೂ ಹೌದು, ಅದರಲ್ಲಿ ಕೇಳೋದು ಅಂತ ವೃತ್ತಿಯೂ ಇದೆ. ಈ ಇಂದ್ರಿಯಗಳಿಗೆಲ್ಲ ಸ್ಥಾನವೂ ಇದೆ, ವೃತ್ತಿಯೂ ಇದೆ. ಆದರೆ ಮನಸ್ಸು ಅಂತನ್ನೋದಕ್ಕೆ ಒಂದು ಸ್ಥಾನ ಇಲ್ಲ. ಕಾಲಲ್ಲಿ ಒಂದು ಮುಂಚಿಟ್ಕೊಂಡ್ರೆ ಮನಸ್ಸಲ್ಲಿ ಹೋಗುತ್ತೆ,
ತಲೆನೋವಾದರೂ ಮನಸ್ಸು ಹೋಗುತ್ತೆ. ಮನಸ್ಸು ಎಲ್ಲ ಕಡೆಯೂ ವ್ಯಾಪಾರ, ಅದಕ್ಕೆ ಒಂದು ಸ್ಥಾನ ಅಂತಿಲ್ಲ. ಎಲ್ಲಿದೆ ಮನಸ್ಸು ಅಂದ್ರೆ ಒಂದು ಕಡೆ ನಿಂತಿದೆ ಅಂತ ಹೇಳೋ ಹಾಗಿಲ್ಲ ನಾವು, ಅದಕ್ಕೆ ಸ್ಥಾನ ಇಲ್ಲ. ವೃತ್ತಿಗಳು, ಎಲ್ಲ ಇಂದ್ರಿಯ ವೃತ್ತಿಗಳು ಅದರ ವೃತ್ತಿಗಳೇ. ಯಾವ ಇಂದ್ರಿಯ ಏನು ಕೆಲಸ ಮಾಡಿದ್ರು ಮನಸ್ಸಿನಿಂದ ಮಾಡುತ್ತೆ ಅದು. ಆದ್ದರಿಂದ ಇದು ವೃತ್ತಿಗಳಿದೆ, ಅದರ ಸ್ಥಾನ ಇಲ್ಲ. ಆದ್ದರಿಂದ ಇದನ್ನ ನೋ ಇಂದ್ರಿಯ ಅಂತ ಕರೆಯೋದು. ನೋ ಇಂದ್ರಿಯ ಅಂದರೆ ಸೆಮಿ ಇಂದ್ರಿಯ. ಇಂದ್ರಿಯಗಳಲ್ಲಿ ವೃತ್ತಿ ಇರಬೇಕು, ಸ್ಥಾನ ಇರಬೇಕು. ಇದರಲ್ಲಿ ವೃತ್ತಿ ಇಲ್ಲ, ಸ್ಥಾನ ಇಲ್ಲ, ಅರ್ಧ ಇಂದ್ರಿಯ, ನೋ ಇಂದ್ರಿಯ ಅಂತ ನಮ್ಮಲ್ಲಿ ಅದನ್ನು ವ್ಯವಹಾರ ಮಾಡ್ತಾರೆ. ಅಥವಾ ಇದೆಲ್ಲ ಹೊರಗಡೆ ಹೋಗತಕ್ಕಂಥದ್ದು, ಹೊರಗಡೆ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಇಂದ್ರಿಯಗಳು, ದೇಹಕ್ಕೆ ಸಂಬಂಧಪಟ್ಟದ್ದು. ಆದರೆ ಈ ಮನಸ್ಸು ಒಳಗಡೆ ಇರೋದು ನಮ್ಮ ಕಣ್ಣಿಗೆ ಕಾಣತಕ್ಕದ್ದಲ್ಲ, ಅದಕ್ಕೆ ಭೌತಿಕವಾದಂಥ ಒಂದು ರೂಪ ಇಲ್ಲ. ಆದ್ದರಿಂದ ಅದನ್ನು ಅಂತರಿಂದ್ರಿಯ ಅಂತ ಕರೆಯೋದು. ಇದೆಲ್ಲ ಬಹಿರೇಂದ್ರಿಯಗಳು, ಅದು ಹೊರಗಡೆ ಇಂದ್ರಿಯಗಳು, ಇದು ಅಂತರಿಂದ್ರಿಯ. ಆದ್ದರಿಂದ ಈ ಮನಸ್ಸು ಅಂತನ್ನೋದು ಸೂಕ್ಷ್ಮವಾಗಿ ಅಂತರಿಂದ್ರಿಯವಾಗಿ ಈ ಕೆಲಸ ಮಾಡೋದಿದ್ರೂ ಕೂಡ ಇದು ಜಡ. ಜಡ ಅಂದ್ರೆ ಏನು? ಇದರಲ್ಲಿ ಈ ಮೂರು ವೃತ್ತಿಗಳು, ಮೂರು ಗುಣಗಳು ಸೇರ್ಕೊಳ್ಳುತ್ತೆ. ಸತ್ವ, ರಜಸ್ಸು, ತಮಸ್ಸು ಅಂತ ಸೇರ್ಕೊಳ್ಳುತ್ತೆ. ಆದ್ದರಿಂದ ಈ ಮನಸ್ಸಿನಲ್ಲಿ ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಇಂಥದ್ದೆಲ್ಲ ಇರುವುದು ಸಹಜವಾಗಿ ಇರುತ್ತೆ. ಯಾಕಂದ್ರೆ ಗುಣಗಳ ಸಂಬಂಧವೇ ಅಲ್ಲಿರೋದ್ರಿಂದ ಆ ಗುಣಗಳಲ್ಲಿ ಈಗ ಸತ್ವ ಜಾಸ್ತಿ ಆಗಿದ್ರೆ ಶಾಂತ ಮನಸ್ಸು ಅಂತ ಕರಿತೀವಿ. ರಜಸ್ಸು ಜೋರಾಗಿದ್ದು, ಪ್ರವೃತ್ತಿಗಳು ಜೋರಾಗಿದ್ರೆ ಘೋರ ಅಂತ ಕರಿತೀವಿ. ಈ ತಮಸ್ಸು ಜೋರಾಗಿದ್ದು ಅದೇ ಎಲ್ಲ ನಿರ್ವಾಹ ಮಾಡ್ತಾ ಇದ್ರೆ ಆ ಮನಸ್ಸನ್ನ ಮೂಢ ಅಂತ ಕರೀತೀವಿ. ಹೀಗೆ ಮೂಢ, ಘೋರ, ಶಾಂತ ಅಂತ ಅನ್ನೋದು ಮನಸ್ಸಿನ ಸ್ಥಿತಿಗಳು. ಈ ಮನಸ್ಸಿನ ಸ್ಥಿತಿ ಹೇಗೆ ನಿರ್ಧಾರವಾಗುತ್ತೆ ಅಂದ್ರೆ ಈ ಗುಣಗಳ ಮೇಲೆ ನಿರ್ಧಾರವಾಗುತ್ತೆ. ಈ ಇಂದ್ರಿಯಗಳಿಗೂ ಈ ಮೂರು ಗುಣ ಇದೆ, ದೇಹಕ್ಕೂ ಈ ಮೂರು ಗುಣ ಇದೆ, ಈ ಮನಸ್ಸಿಗೂ ಈ ಮೂರು ಗುಣ ಇದೆ. ಅಂದ್ರೆ ಏನು? ಒಂದರಿಂದ ಒಂದು ಸೂಕ್ಷ್ಮ, ಒಂದರಿಂದ ಒಂದು ಸೂಕ್ಷ್ಮ, ಹೀಗೆ ಸ್ಥೂಲ ಸೂಕ್ಷ್ಮ ವ್ಯವಹಾರದಲ್ಲಿ ಇದೆ. ಅಂದ್ರೆ ಜಡವೇ. ಇದರಲ್ಲಿ ಮೂರು ಗುಣಗಳಿರುವುದರಿಂದ ಇದೂ ಭೌತಿಕವೇ. ಆದ್ದರಿಂದ ಇದನ್ನ ನಾವು ಎಲ್ಲ ಕ್ರಿಯೆಗಳನ್ನು ಮಾಡುತ್ತೆ ಅಂತ ಹೇಳೋ ಹಾಗಿಲ್ಲ. ಕೈಯಿಂದ ನಾವೇನಾದರೂ ಹಿಡ್ಕೊಂಡ್ರೆ ಕೈ ತಾನಾಗಿ ಏನ್ ಮಾಡಬಲ್ಲದು? ಬೇರೆ ಯಾರು ಯಾವುದಾದ್ರೂ ಒಂದು ಇದ್ದು ಇದನ್ನ ಹಿಡ್ಕೋ ಅಂತಂದ್ರೆ ಕೈ ಹಿಡ್ಕೊಳ್ಳುತ್ತೆ, ನಡಿ ಅಂದ್ರೆ ಕಾಲು ನಡೆಯುತ್ತೆ, ತಾನಾಗಿ ಅದಕ್ಕೆ ವ್ಯವಹಾರ ಕೌಶಲ ಇಲ್ಲ. ಅದನ್ನ ಮನಸ್ಸು ಜಡ ಆದ ಮೇಲೆ ಮನಸ್ಸಿಗೂ ಕೂಡ ತಾನೇ ಕೆಲಸಗಳನ್ನ ನಿರ್ವಾಹ ಮಾಡುವಂತಹ ಶಕ್ತಿ ಇಲ್ಲ, ಜಡವಾದ್ರಿಂದ. ಯಾಕೆ ಈ ಪೆನ್ನೇ ಏನು ಬರೆಯೋಲ್ಲ, ನಾನು ಕೈ ಹಿಡ್ಕೊಂಡು ಏನಾದರೂ ಬರೆದ್ರೆ ಪೆನ್ ಬರೆಯುತ್ತೆ, ತಾನಾಗಿ ಪೆನ್ ಬರೆಯೋದಕ್ಕೆ ಏನಿದೆ? ಮನಸ್ಸು ಹಾಗೇನೆ. ಮನಸ್ಸು ಇಟ್ಸ್ ಲೈಕ್ ಎ ಪೆನ್, ನಾವು ಟೂಲ್ ಅಂದ್ರೆ ಉಪಾಯ ಇರುವುದು. ಆದ್ರಿಂದ ಈ ಮನಸ್ಸನ್ನು ಕೂಡ ನಿರ್ವಾಹ ಮಾಡತಕ್ಕಂಥದ್ದು ಒಂದಿದೆ, ಅದನ್ನು ಚಿತ್ತ ಅಂತ ಕರೀತೀವಿ ನಾವು. ಇಲ್ಲಿ ಯೋಗದಲ್ಲಿ ಈ ಚಿತ್ತ ಅಂತ ಅನ್ನೋದನ್ನ ಸಾಂಖ್ಯರ ಬುದ್ಧಿ ಅಂತ ಏನು ಕರೆದ್ರು ಅದನ್ನೇ ಇವರು ಚಿತ್ತ ಅಂತ ಕರೀತಾರೆ. ಇದೇ ಪ್ರಿನ್ಸಿಪಲ್. ಬುದ್ಧಿ ಅಂದ್ರೆ ಏನು? ಬುಧ ಅಂದ್ರೆ ಎಚ್ಚೆತ್ತುಕೊಳ್ಳೋದು, ಟು ಬಿ ಅವೇಕ್. ಇದು ಬುಧ ಅಂತ ನಾವು ಮಾತಿಗೆ. ಬುದ್ಧಿ ಅಂದ್ರೆ ಬೀಯಿಂಗ್ ಅವೇಕ್, ಅದು ಎಚ್ಚರವಾಗಿದ್ದೀನಿ. ಎಚ್ಚರವಾಗಿರುವಾಗ ಕಣ್ಣು ಕೆಲಸ ಮಾಡಬಹುದು, ಕಣ್ಣಿನ ಜೊತೆ ಮನಸ್ಸು ಕೆಲಸ ಮಾಡಬಹುದು. ಅಂದ್ರೆ ಎಚ್ಚರವಾಗಿರೋದು ಒಂದು ಇರಬೇಕು. ಅವನು ಮಲಕೊಂಡಿದ್ರೆ ಕಣ್ಣಿದ್ರು ಕೂಡ ಅವನು ನೋಡ್ಲಾರ. ಅವನು ನಿದ್ರೆ ಮಾಡ್ತಾ ಇದ್ರೆ ಅಥವಾ ಇನ್ಯಾವುದಾದ್ರೂ ಮಂಪರ್ನಲ್ಲಿದ್ರೆ, ಮೂರ್ಛೆ ಹೋಗಿದ್ರೆ ಕಿವಿ ಇರುತ್ತೆ ಅವನಿಗೆ, ಕೇಳಲಾರ ಅವನು. ಆದ್ರಿಂದ ಯಾವುದು ಇದ್ದು ಎಲ್ಲ ಕೆಲಸಗಳು ನಡೆಯಬಲ್ಲದೋ ಇದನ್ನು ಬುದ್ಧಿ ಅಂತ ಕರಿತೀವಿ ನಾವು. ಎಚ್ಚರ ಸ್ಥಿತಿ ಇರಬೇಕು. ಅಂದ್ರೆ ಒಂದು ಗೋಡೆ ಇದ್ದು ಗೋಡೆ ಮೇಲೆ ಒಂದು ಪೇಂಟಿಂಗ್ ಮಾಡ್ತಾರೆ. ಗೋಡೆ ಮೇಲೆ ಪೇಂಟಿಂಗ್ ಮಾಡೋದೇನು? ಈ ಮನಸ್ಸಿನ ಕೆಲಸ ಎಲ್ಲ ಈ ಗೋಡೆ ಒಂದು ಪೇಂಟಿಂಗ್ ಇದ್ದ ಹಾಗೆ. ಇದಕ್ಕೊಂದು ಕಾಗದ ಬೇಕು, ಅಥವಾ ಒಂದು ಕ್ಯಾನ್ವಾಸ್ ಬೇಕು, ಒಂದು ಗೋಡೆ ಬೇಕು. ಇದು ಚಿತ್ತ, ಬುದ್ಧಿ. ಇದು ಬುದ್ಧಿ ಅಂತನ್ನೋದು ಅದು ಇದು ಅಂತಲ್ಲ. ಚಿತ್ತ ಅಂತ ಸರ್ವಸಾಮಾನ್ಯವಾಗಿ ಚಿತ್ ಅಂದ್ರೆ ಚೈತನ್ಯ, ಚೈತನ್ಯ ವಿಶೇಷ. ಈ ಚೈತನ್ಯವಾಗಿರೋದನ್ನ ಚಿತ್ತ ಅಂತ ಕರಿತೀವಿ. ಇದೇ ವೃತ್ತಿಗಳಲ್ಲ
ಅಂದ್ರೆ ಎರಡು ಅಭಿಪ್ರಾಯಗಳು ಅಂತ ಹೇಳಿದ್ವಲ್ಲ. ಚಿತ್ತ ಏವ ವೃತ್ತಿ ತಸ್ಯ ನಿರೋಧ. ಚಿತ್ತ ಅಂತನ್ನೋದೇ ವೃತ್ತಿ. ಈ ವೃತ್ತಿಗಳಿಲ್ಲದೆ ಚಿತ್ತ ಎಲ್ಲಿರುತ್ತೆ? ಎ ಕಾನ್ಶಿಯಸ್ನೆಸ್ ಈಸ್ ಎ ಕಾನ್ಶಿಯಸ್ ಆಕ್ಟ್. ನಾನು ನೋಡಿದ್ರೆ ಕಾನ್ಶಿಯಸ್ನೆಸ್ ಇದೆ, ಕೂತ್ಕೊಂಡ್ರೆ ಕಾನ್ಶಿಯಸ್ ಇದೆ, ನಿಂತ್ಕೊಂಡ್ರೆ ಏನೂ ಮಾಡದೆ ಇದ್ರೆ ಕಾನ್ಶಿಯಸ್ನೆಸ್ ಇಲ್ಲಿರುತ್ತೆ ಅಂತನ್ನೋದು ಒಂದು ವಾದ. ಈ ವಾದದ ಪ್ರಕಾರ ನೀವು ಏನು ಚಿತ್ತ ಅಂತ ಕರಿತೀರೋ ಆ ಚಿತ್ತ ವೃತ್ತಿಗಳೇ. ರಜಸ್ಸು ತಮಸ್ಸು ಅಥವಾ ಸತ್ವದಿಂದ ಏನು ಕ್ರಿಯೆ ನಡೆಯುತ್ತೋ ಇವೆಲ್ಲ ಅದರಿಂದಲೇ ನಡೆಯೋದು. ಇದನ್ನು ಬಿಟ್ಟು ಚಿತ್ತ ಅಂತಿಲ್ಲ. ಹೇಗೆ ಗುಣ ಅಂದ್ರೆ ಏನು? ಸತ್ವ ರಜಸ್ಸು ತಮಸ್ಸು. ಇದನ್ನು ಮೀರಿ ಒಂದು ಗುಣ ಅಂತಿದೆಯೇ ಅಂದ್ರೆ ಗುಣ ಇಲ್ಲ. ಈ ಸತ್ವ ರಜಸ್ಸು ತಮಸ್ಸು ಗುಣಗಳ ಪ್ರಕಾರಗಳು ಅಂತ ಹೇಳೋ ಹಾಗಿಲ್ಲ. ಒಂದೊಂದು ಗುಣದಲ್ಲೂ ಇದು ಮೂರು ಇದೆ. ಇದು ಮೂರನ್ನು ಬಿಟ್ಟರೆ ಗುಣ ಅಂತಲೇ ಇಲ್ಲ. ಹಾಗೆ ಒಂದು ವಾದ ಏನು, ಈ ವೃತ್ತಿ ಅಂತನ್ನೋದೇ ಚಿತ್ತ. ಚಿತ್ತಗಳ ವೃತ್ತಿಯಲ್ಲಿಯೇ ಇರೋದು. ಇವ ನದಿ ಅಂತಿದೆ. ನದಿ ಅಂದ್ರೆ ಏನು? ನೀರು ಹರಿತಿರೋದೇ ನದಿ. ನೀರು ಹರಿಯೋದು ಬಿಟ್ಬಿಟ್ರೆ ನದಿ ಅಂತ ಎಲ್ಲಿದೆ ಅದು? ಅದರಿಂದ ಆ ನೀರು ಪಾರ್ಟಿಕಲ್ಸ್ ಆಫ್ ವಾಟರ್ ಅದು ಹರಿತಾ ಇರುವಾಗಲೇ ನಾವು ನದಿ ಅಂತ ಕರೆಯೋದು. ಆ ನದಿ ಅಂತನ್ನೋದು ಹರಿತಿರೋ ನೀರಿಗಿಂತ ಬೇರೆಯಾದದ್ದಲ್ಲ. ಆದ್ದರಿಂದ ಇಲ್ಲಿ ಚಿತ್ತವೃತ್ತಿ ನಿರೋಧ ಅಂತನ್ನೋದಕ್ಕೆ ನಾವು ಹೇಗೆ ಅದನ್ನು ವಿಗ್ರಹ ಮಾಡ್ತೀವಿ ಅಂದರೆ ಚಿತ್ತಯೇವ ವೃತ್ತಯ, ಚಿತ್ತಗಳೇ ವೃತ್ತಿಗಳು. ಈ ವೃತ್ತಿಗಳನ್ನು ನಿರೋಧ ಮಾಡೋದು ಅಂದ್ರೆ ಏನು? ಚಿತ್ತವನ್ನು ನಿರೋಧ ಮಾಡೋದು ಅಂತ ಅರ್ಥ ಆಯಿತು. ಚಿತ್ತವೇ ವೃತ್ತಿಯಾದರೆ ವೃತ್ತಿಗಳ ನಿರೋಧ ಅಂದ್ರೆ ಚಿತ್ತದ ನಿರೋಧ ಅಂತಲೇ. ಅಂದ್ರೆ ಏನು? ಈ ಚಿತ್ತ ಅಂತನ್ನೋದು ಇದ್ರೆ ಈ ಸಂಸಾರ ಅಂತಿರುತ್ತೆ. ಚಿತ್ತ ಅಂತನ್ನೋದು ಹೋಗಲಾಗಿ ಸಂಸಾರವು ನಾಶವಾಗುತ್ತೆ. ಮನೋಲಯ ಮನೋನಾಶ ಅಂತ ಹೇಳಿ ಯೋಗವಾಸಿಷ್ಠದಲ್ಲಿ ಈ ಒಂದು ಕ್ರಮ, ಈ ಒಂದು ಆರ್ಗ್ಯುಮೆಂಟ್ ಇದೆ. ಯೋಗವಾಸಿಷ್ಠದಲ್ಲಿ ಬರುವಂತಹ ಆರ್ಗ್ಯುಮೆಂಟ್ ಇದೆ. ಚಿತ್ತವೇ ವೃತ್ತಿಗಳು, ವೃತ್ತಿಗಳಿಲ್ಲದೆ ಇದ್ರೆ ಚಿತ್ತ ಇಲ್ಲ. ನಾವು ಮಾಡಬೇಕಾದದ್ದೇನು ಅಂದ್ರೆ ಈ ಚಿತ್ತವನ್ನೇ ಲಯ ಮಾಡಬೇಕು, ಈ ಚಿತ್ತವನ್ನೇ ಹೋಗಲಾಡಿಸ್ಬೇಕು. ಅಂದ್ರೆ ಅದನ್ನು ಮನೋನಾಶ ಅಂತ ಕರೀತಾರೆ ಅಥವಾ ಮನೋಲಯ ಅಂತ ಕರೀತಾರೆ. ಯೋಗದಲ್ಲಿ ಅದನ್ನು ತಗೊಂಡಿಲ್ಲ. ಯಾಕೆಂದ್ರೆ ಈ ಸೂತ್ರದಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಇದೆ. ಚಿತ್ತವೇ ವೃತ್ತಿ, ಅದರ ನಿರೋಧ ಅಂತ ಅನ್ನೋದರಿಂದ ಅರ್ಥ ಆದರೆ ಸೂತ್ರದ ರಿಕ್ವೈರ್ಮೆಂಟ್ ಏನು? ಇಕಾನಮಿ ಆಫ್ ವರ್ಡ್ಸ್, ಅಲ್ಪಾಕ್ಷರಮಸಂದಿಗ್ಧಂ ಅಂತ ಇದೆ. ಆದ್ರಿಂದ ನೀವು ವೃತ್ತಿ ಅಂತ ಅನ್ನೋದನ್ನು ಹೇಳಲೇಬೇಕಾಗಿಲ್ಲ. ಯೋಗ ಚಿತ್ತ ನಿರೋಧ ಅಂತ ಹೇಳಬೇಕಾಗಿತ್ತು. ಈ ಆರ್ಗ್ಯುಮೆಂಟ್ ಸರಿಯಾಗಿದ್ರೆ ಯೋಗ ಅಂದ್ರೆ ಏನೊಂದು ಚಿತ್ತ ನಿರೋಧ ಅಂತ ಹೇಳಬೇಕಾಗಿತ್ತು. ಹಾಗೆ ಹೇಳಲಿಲ್ಲ ಇವರು. ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರಿಂದ ಚಿತ್ತದ ವೃತ್ತಿಗಳು ಅದರ ನಿರೋಧ, ಚಿತ್ತ ನಿರೋಧ ಅಲ್ಲ ಅಂತ. ಈ ಚಿತ್ತವೃತ್ತಿ ನಿರೋಧ ಅಂತ ಅನ್ನೋದಕ್ಕೆ ಆ ಒಂದು ಪೂರ್ವಪಕ್ಷವನ್ನು ಮಾಡಿ, ಪೂರ್ವಪಕ್ಷ ಅಂದ್ರೆ ಏನು? ಪ್ರೇಯರ್. ಇನ್ಯಾರೋ ಹೀಗೆ ಹೇಳ್ತಾರೆ, ಇದು ಸರಿಯೋ ಅಂತ ಚರ್ಚೆ ಮಾಡಿ ಇದು ಸರಿಯಾದದ್ದಲ್ಲ. ಇಲ್ಲಿ ಯೋಗ ಅಂತನ್ನೋ ಮಾತಿಗೆ ಚಿತ್ತವನ್ನು ನಿರೋಧ ಮಾಡೋದು ಅಂತಲ್ಲ. ಈ ಚಿತ್ತವನ್ನು ನಿರೋಧ ಮಾಡೋದು ಶೂನ್ಯವಾದದಲ್ಲಿ, ಈ ಬೌದ್ಧರ ಶೂನ್ಯವಾದದಲ್ಲಿ ಚಿತ್ತ ನಿರೋಧ ಅಂತ ಆಗುತ್ತೆ. ಯೋಗದಲ್ಲಿ ಅದಕ್ಕೆ ಹೇಳ್ತಾ ಇಲ್ಲ. ವೃತ್ತಿ ನಿರೋಧ, ಅದನ್ನ ನಿರೋಧ ಅಂತನ್ನೋ ಮಾತು ವೃತ್ತಿಗೆ ಸೇರ್ಕೊಂಡು ಹೋಗಬೇಕೇ ವಿನಃ ಚಿತ್ತಕ್ಕೆ ಸೇರ್ಕೊಂಡು ಹೋಗಬಾರದು. ಆಮೇಲೆ ಚಿತ್ತಸ್ಯ ವೃತ್ತಿ ಅಥವಾ ವೃತ್ತಯ ಅಂತಂದ್ರೆ ಅಲ್ಲಿ ಚಿತ್ತ ಬೇರೆ ಆಯಿತು, ವೃತ್ತಿಗಳು ಬೇರೆ ಆಯಿತು. ಚಿತ್ತವೇ ವೃತ್ತಿಗಳಲ್ಲ, ವೃತ್ತಿಗಳಿದೆ. ವೃತ್ತಿಗಳನ್ನು ಬಿಟ್ಟು ಚಿತ್ತ ಅಂತ ಒಂದಿದೆ. ಆ ಚಿತ್ತದ ಮೇಲೆ ಈ ವೃತ್ತಿಗಳು ಬರುತ್ತೆ, ಬಂದು ಕೂತ್ಕೊಂಡಿದೆ. ಈ ಚಿತ್ತದ ಸ್ವರೂಪ ಕೆಟ್ಟು ಹೋಗಿದೆ. ಚಿತ್ತ ಸಹಜವಾಗಿ ಹೇಗಿರಬೇಕು ಹಾಗಿಲ್ಲದೇನೆ ಯಾವುದೋ ಒಂದು ನೋಡ್ತೀವಿ, ಏನೋ ಕೇಳ್ತೀವಿ, ಬೇರೆ ಇದಕ್ಕೆ ಅನುಗುಣವಾಗಿ ಬದಲಾಯಿಸ್ಕೊಂಡು ಹೋಗ್ತಾ ಇರುತ್ತೆ ಚಿತ್ತ. ಒಬ್ರು ಯಾರಾದರೂ ಬೈದ್ರು ಮನಸ್ಸಿಗೆ ಖೇದ ಆಗುತ್ತೆ, ಇನ್ಯಾರಾದ್ರೂ ಹೊಗಳಿದ್ರು ಮನಸ್ಸಿಗೆ ಸಂತೋಷ ಆಗುತ್ತೆ, ಏನೋ ಒಂದು ಕೇಳಿದ್ವು ಅದರಿಂದ ಇನ್ನೇನೋ ಒಂದು ಭಾವನೆ. ಇವೆಲ್ಲ ಏನೋ ವೃತ್ತಿಗಳು, ಇವೆಲ್ಲ ವೃತ್ತಿಗಳು. ಆದರೆ ಈ ಒಂದು ಚಿತ್ತ ಅಂತ ಅನ್ನೋದು ವೃತ್ತಿಗಳಲ್ಲೇ ಪರ್ಯವಸಾನ ಆಗೋಲ್ಲ. ಈ ವೃತ್ತಿಗಳಿಗೆ ಮೀರಿ ಚಿತ್ತ ಅಂತ ಒಂದಿದೆ. ನಾವು ರಾತ್ರಿ ನಿದ್ದೆ ಮಾಡ್ತಾ ಇದ್ದಾಗ ಚಿತ್ತ ಇದೆ, ಚಿತ್ತ ಅಲ್ಲಿ ಇಲ್ವೇ?
ಆದರೆ ಮನಸ್ಸಿನ ವಿಕಾರಗಳೇ ವೃತ್ತಿಗಳೇನೂ ಇಲ್ಲ ಅಲ್ಲಿ. ಕನಸು ಕಾಣ್ತಾ ಇದ್ದಾಗಿದೆ, ಎಚ್ಚರವಾಗಿದ್ದಾಗಿದೆ. ಈ ತನಿ ನಿದ್ರೆ ಅಂತಂತಾರಲ್ಲ, ಡೀಪ್ ಸ್ಲೀಪ್, ಅದರಲ್ಲಿ ವೃತ್ತಿಗಳಿಲ್ಲ, ಚಿತ್ತ ಇದೆ. ಯಾಕಂದ್ರೆ ಚಿತ್ತ ಇರದೇ ಇದ್ರೆ ಮಾರನೇ ದಿವಸ ನಿದ್ದೆ ಮಾಡಿದೆ ಅಂತ ಹೇಗೆ ನಮಗೆ ಭಾಸವಾಗುತ್ತೆ? ಚಿತ್ತ ಇದ್ದೇ ಇದೆ. ಆದ್ರಿಂದ ಚಿತ್ತವೃತ್ತಿ ನಿರೋಧ ಅಂತ ನಾವು ಇಲ್ಲಿ ಕೊಡೋ ಡೆಫಿನೇಷನ್ ಅಲ್ಲಿ ಚಿತ್ತ ಅಂತ ಅನ್ನೋದು ಬೇರೆ, ಆದರೆ ವೃತ್ತಿಗಳು ಬೇರೆ. ನಾವು ಮಾಡಬೇಕಾದದ್ದು ವೃತ್ತಿಗಳ ನಿರೋಧ. ಅದಕ್ಕಾಗಿ ಮುಂದಿನ ಸೂತ್ರ ಏನಿದೆ, ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ ಅಂತಿದೆ. ದ್ರಷ್ಟು ಅಂದ್ರೆ ಪುರುಷ, ದ್ರಷ್ಟ ಅಂದ್ರೆ ಪುರುಷ. ದ್ರಷ್ಟ ದೃಶಿ ಭಾತ್ರ ಅಂತ ಪಾಣಿನಿ ಸೂತ್ರ ಇದೆ ಒಂದು. ಯಾರಿಗೆ ನೋಡ್ತಕ್ಕಂಥ ಶಕ್ತಿ ಇದೆಯೋ, ದೃಶಿ ಶಕ್ತಿ, ಇವನನ್ನ ನಾವು ದ್ರಷ್ಟ ಅಂತ ಕರಿತೀವಿ, ನೋಡ್ತಕ್ಕವನು. ಈ ನೋಡೋದು ಅಂತ ಅನ್ನೋದು ಒಂದು ಶಕ್ತಿ. ಈ ಶಕ್ತಿ ಯಾರಿಗಿದೆಯೋ ಅವನು ಶಕ್ತಿ ಮತೋಹೋ ಅಭೇದಾತಂತೆ. ಶಕ್ತಿ ಇರತಕ್ಕವನು ಶಕ್ತಿಯಿಂದ ಬೇರೆಯಾಗಿಲ್ಲ. ನಾನು ಎದ್ದು ಓಡಾಡಬಹುದು, ನನಗೆ ಆ ಶಕ್ತಿ ಇದೆ. ಆ ಶಕ್ತಿ ನನ್ನಲ್ಲಿ ಇದೆಯೇ ವಿನಃ ಹೊರಗಡೆ ಇಲ್ಲ. ಆದ್ದರಿಂದ ಶಕ್ತಿಗೂ ಶಕ್ತಿ ಇರೋನಿಗೂ ನಾವು ಭೇದವನ್ನು ಹೇಳೋ ಹಾಗಿಲ್ಲ. ಆ ಶಕ್ತಿ ನನ್ನಲ್ಲಿಯೇ ಇದೆ. ಆದ್ರಿಂದ ನಾನು ಬೇರೆ, ಆ ಶಕ್ತಿ ಬೇರೆ ಅಂತ ಹೇಳೋ ಹಾಗಿಲ್ಲ. ಹಾಗೆ ಈ ದ್ರಷ್ಟ ಅಂತ ಪುರುಷ ಇದ್ದಾನಲ್ಲ, ಇವನಿಗೆ ನೋಡೋ ಸ್ವಭಾವ ಇದೆ. ಕೆಲಸ ಮಾಡೋದಕ್ಕೆ ಅವಯವಗಳಿರೋದೆಲ್ಲ ಪ್ರಕೃತಿಯಲ್ಲಿ. ಈ ಪುರುಷ ಅಂತ ಏನು ಕರಿತೀವಿ ನಾವು, ಈ ಪುರುಷ ಅಂತನ್ನೋನು ನೋಡ್ತಕ್ಕಂಥ ಶಕ್ತಿ ಅವನಿಗಿದೆ. ಕುರುಡ, ಇವನು ಹೆಳವ ಇದ್ದ ಹಾಗೆ. ಈ ಪ್ರಕೃತಿಗೆ ನೋಡ್ತಕ್ಕಂಥ ಶಕ್ತಿ ಇಲ್ಲ. ಆ ಕಾನ್ಶಿಯಸ್ನೆಸ್ ಅಂತ ಅದರಲ್ಲಿ ಇಲ್ಲ, ಚೈತನ್ಯ ಶಕ್ತಿ ಅದರಲ್ಲಿ ಇಲ್ಲ. ಆದ್ರಿಂದ ಅದು ಕುರುಡ, ಇದು ಪೊಂಗು, ಇದು ಹೆಳವ. ಇವಾಗ ಕುರುಡ ಹೆಳವ ಇಬ್ರು ಸೇರಿ ಒಂದು ಇದು ಮಾಡ್ತಾರಲ್ಲ, ಇದರಲ್ಲಿ ಈ ಪುರುಷ ಅಂತನ್ನೋನು ದ್ರಷ್ಟ, ಅವನಿಗೆ ನೋಡ್ತಕ್ಕಂಥ ಶಕ್ತಿ ಇದೆ. ಅವನಿಗೆ ನೋಡ್ತಕ್ಕಂಥ ಶಕ್ತಿಯನ್ನೇ ನಾವು ಚಿತ್ತ ಅಂತ ಕರೆಯೋದು. ಆದ್ದರಿಂದ ಈ ದ್ರಷ್ಟು ಈ ಚಿತ್ತದ ಸ್ವರೂಪೇ ಅವಸ್ಥಾನಂ. ಇವಾಗ ತದಾ ಅಂದ್ರೆ ಮುಂದಿನ 3ನೇ ಸೂತ್ರದಲ್ಲಿ ತದಾ ತಸ್ಮಿನ್ ಕಾಲೇ, ಆ ಕಾಲದಲ್ಲಿ. ಯಾವ ಕಾಲದಲ್ಲಿ? ನೀವು ಯೋಗಕ್ಕೆ ಡೆಫಿನೇಷನ್ ಹೇಳಿರಲ್ಲ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ರಲ್ಲ. ನಿರೋಧ ಕಾಲದಲ್ಲಿ, ನಿರುದ್ಧ ಕಾಲದಲ್ಲಿ ಏನಾಗುತ್ತೆ? ನೀವು ಲಕ್ಷಣವನ್ನು ಹೇಳಬೇಕಾದ್ರೆ ಅದರ ಫಲವನ್ನು ಹೇಳಬೇಕು. ನಾವು ಇದನ್ನು ನಿರೋಧ ಮಾಡಿದ್ರೆ ಏನಾಗುತ್ತೆ ನಮಗೆ ಅಂದ್ರೆ ತದಾ, ಆ ಕಾಲದ ತಸ್ಮಿನ್ ಕಾಲೇ ನಿರುದ್ಧೇ ಚಿತ್ತೇ ನಿರುದ್ಧೇ ಸತಿ, ಆ ಚಿತ್ತ ನಿರೋಧವಾಗಲಾಗಿ ದ್ರಷ್ಟು ಸ್ವರೂಪೇ ಅವಸ್ಥಾನಂ, ತನ್ನ ಸ್ವರೂಪದಲ್ಲಿ. ಸ್ವರೂಪ ಅಂದ್ರೇನು? ತನ್ನದೇ ಆದ ಭಾವ, ಅಂದ್ರೆ ಇನ್ಏಲಿಯನಬಲ್ ನೇಚರ್. ಇದನ್ನು ಬಿಟ್ಟು ಅದು ಇದಿಲ್ಲ. ನಾನು ಯಾವುದೋ ಒಂದು ಆಫೀಸರ್ ಅಂದ್ರೆ ರಿಟೈರ್ ಆದ್ಮೇಲೆ ಆಫೀಸರ್ ಅಲ್ಲ, ಇದು ಸ್ವರೂಪ ಅಲ್ಲ. ಯಾವುದನ್ನು ನಾನು ಬಿಡ್ಲಾರ್ನೋ, ಹುಟ್ಟಿದಾಗಿನಿಂದ ಸಾಯೋವರೆಗೆ ಯಾವುದನ್ನು ಬಿಡ್ಲಾರ್ನೋ ಅದು ಸ್ವರೂಪ. ಮಿಕ್ಕದೆಲ್ಲ ಬರ್ಬೋದು, ಹೋಗ್ಬೋದು, ಅದು ಸ್ವರೂಪ ಆಗಲಾರ್ದು. ಇಲ್ಲಿ ಚಿತ್ತದ ಸ್ವರೂಪ ಅಂತಂದ್ರೆ ದೃಶಿ ಮಾತ್ರ. ದ್ರಷ್ಟ ದೃಶಿ ಭಾತ್ರ, ಬೆಳಕು ಅಂತನ್ನೋದೇ ಚಿತ್ತದ ಸ್ವರೂಪ. ಈ ವೃತ್ತಿಗಳೆಲ್ಲ ಚಿತ್ತದ ಸ್ವರೂಪ ಅಲ್ಲ. ಆದ್ರಿಂದ ಸ್ವರೂಪೇ ಅವಸ್ಥಾನಂ, ಆ ಸ್ವರೂಪದಲ್ಲಿ ಇರತಕ್ಕದ್ದು ಚಿತ್ತ ತನ್ನ ಪಾಡಿಗೆ ತಾನು ಇರುತ್ತೆ. ಅದರ ಮೇಲೆ ಸತ್ವ ರಜಸ್ಸು ತಮಸ್ಸು ಯಾವ ವಿಕಾರವನ್ನು ಮಾಡ್ತಾ ಇಲ್ಲ. ಇದು ಯೋಗದ ಫಲ. ಆದ್ರಿಂದ ಈ ನಾವು 2ನೇ ಸೂತ್ರವನ್ನ 3ನೇ ಸೂತ್ರವನ್ನ ಸೇರಿಸ್ಕೊಂಡು ಏನು ಹೇಳಬೇಕು? ದ್ರಷ್ಟು ಸ್ವರೂಪಾವಸ್ಥಿತಿ ಹೇತು ಚಿತ್ತವೃತ್ತಿ ನಿರೋಧ ಯೋಗ. ಯೋಗ ಅಂತ ಡೆಫಿನಿಷನ್ ಕೊಡಬೇಕಾದ್ರೆ ನಾವು ಎರಡನ್ನೂ ಸೇರಿಸ್ಕೊಂಡು ಯಾವುದರಿಂದ ಈ ತನ್ನ ನೆಲೆಯಲ್ಲಿ ಇರೋದಾಗುತ್ತೋ ಅಂಥ ವೃತ್ತಿಗೆ ಚಿತ್ತವೃತ್ತಿ ನಿರೋಧವನ್ನು ಮಾಡೋದು ಯೋಗ. ದ್ರಷ್ಟು ಸ್ವರೂಪಾವಸ್ಥಿತಿ ಹೇತು. ಹೇತು ಅಂದ್ರೆ ಕಾರಣ. ಈ ಚಿತ್ತಕ್ಕೆ
ತನ್ನ ನೆಲೆಯಲ್ಲೇ ಇರುವುದಕ್ಕೆ ಯಾವುದು ಕಾರಣವಾಗುತ್ತೋ ಆ ನಿರೋಧವನ್ನ ನಾವು ಯೋಗ ಅಂತ ಕರೀತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನಾಯಿತು, ಯೋಗದ ಪ್ರಯೋಜನವನ್ನು ಹೇಳಿದ್ರು. ಯೋಗದ ಪ್ರಯೋಜನ ಏನು? ಚಿತ್ತ ತನ್ನ ಪಾಡಿಗೆ ತಾನಿರೋದು. ಇದನ್ನೇ ಯೋಗದಲ್ಲಿ ಕೈವಲ್ಯ ಅಂತ. ಕೇವಲ ಅಂದ್ರೆ ಐಸೋಲೇಷನ್. ಅದು ಬೇರೆ ಎಲ್ಲ ಸಹವಾಸಗಳನ್ನು ಬಿಟ್ಟು ತನ್ನ ಪಾಡಿಗೆ ತಾನಿರುತ್ತೆ, ತನ್ನ ನೆಲೆಯಲ್ಲಿ ತಾನಿರುತ್ತೆ ಅದು ಚಿತ್ತ. ಇದನ್ನು ಕೈವಲ್ಯ ಅಂತ. ಪುರುಷ ಪ್ರಕೃತಿಯ ಸಂಬಂಧವನ್ನು ಬಿಟ್ಟು ಇದೇ ವಿಯೋಗ. ಯೋಗಸ್ತು ವಿಯೋಗ ಏವ ಅಂತ ಭೋಜ ಹೇಳದ್ನಲ್ಲ, ಇಲ್ಲಿ ಯೋಗ ಅಂದ್ರೆ ಏನು ಅಂದ್ರೆ ವಿಯೋಗ. ಯಾವುದರಿಂದ ವಿಯೋಗ? ಪ್ರಕೃತಿಯಿಂದ ವಿಯೋಗ. ಚಿತ್ತಕ್ಕೋ ಈ ವೃತ್ತಿಗಳಿಂದ ವಿಯೋಗ. ಈ ವೃತ್ತಿಗಳೇನು? ರಜಸ್ಸು, ತಮಸ್ಸು ಮತ್ತು ಸತ್ವ. ಆದ್ದರಿಂದ ಇಲ್ಲಿ ಚಿತ್ತವೃತ್ತಿ ನಿರೋಧ ಅಂತನ್ನೋದನ್ನ, ಈ ಚಿತ್ತಕ್ಕೆ ಸಹಜವಾಗಿ ವೃತ್ತಿಗಳಿಲ್ಲ. ಸಹಜವಾಗಿ ವೃತ್ತಿಗಳಿದ್ರೆ ನಿರೋಧ ಮಾಡೋದು ಸಾಧ್ಯ ಇರಲಿಲ್ಲ. ಈ ವೃತ್ತಿಗಳಿಲ್ಲದೆ ಚಿತ್ತವೇ ಇಲ್ಲ ಅಂತ ಅನ್ನೋ ಹಾಗಿದ್ರೆ ನಿರೋಧ ಮಾಡಿ ಏನು ಪ್ರಯೋಜನ? ಅಥವಾ ನಿರೋಧ ಮಾಡೋದು ಹೇಗೆ ಸಾಧ್ಯ? ಆದ್ದರಿಂದ ಅನುಶಾಸನ ಏನಾದರೂ ವಿಧಿಸಬೇಕಾದ್ರೆ ಅಸಾಧ್ಯವಾದದ್ದನ್ನು ಮಾಡುವಂತ ಹೇಳಬಾರ್ದು ಶಾಸ್ತ್ರ, ಅಥವಾ ಅಸಂಭಾವ್ಯವಾದದ್ದನ್ನು ಮಾಡುವಂತ ಹೇಳಬಾರ್ದು ಶಾಸ್ತ್ರ. ಯಾವುದು ನಮ್ಮಿಂದ ಮಾಡೋದಕ್ಕೆ ಸಾಧ್ಯವೋ ಅದನ್ನು ಶಾಸ್ತ್ರ ಮಾಡುವಂತ ಹೇಳಬೇಕು. ಆದ್ರಿಂದ ಇಲ್ಲಿ ಚಿತ್ತ ವೃತ್ತಿ ನಿರೋಧ ಅಂತನ್ನೋ ಮಾತಿನಲ್ಲಿ ಯೋಗದ ಅರ್ಥ, ಯೋಗದ ಎಂಫೆಸಿಸ್ ಅಲ್ಲಿ ಬರಬೇಕು, ವೃತ್ತಿಗಳ ಮೇಲೆ ಬರಬೇಕು. ಚಿತ್ತ ಅಂತನೋದಲ್ಲಿ ಇದೆ, ಅದನ್ನ ನಾವು ಏನು ಮಾಡೋ ಹಾಗಿಲ್ಲ. ಚಿತ್ತವನ್ನ ಏನು ಮಾಡೋದು ಯೋಗದ ಕೆಲಸ ಅಲ್ಲ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಪುರುಷ ಅದಿರ್ತಕ್ಕದ್ದು. ಈ ವೃತ್ತಿಗಳು ಅಂತನ್ನೋದು ಬಂದು ಹೋಗಿ ಮಾಡ್ತಕ್ಕದ್ದು. ಈ ಬಂದು ಹೋಗಿ ಮಾಡೋದ್ರಿಂದ ಬಂದಾಗ ಸುಖವೋ ದುಃಖವೋ ಆಗುತ್ತೆ, ಹೋದಾಗ ಅದಕ್ಕೆ ವ್ಯತಿರಿಕ್ತವಾಗಿ ಸುಖವೋ ದುಃಖವೋ ಆಗುತ್ತೆ. ನಾವು ಸುಖವಾಗಿರೋದು ಯಾವ್ದಾದ್ರು ಒಂದು ಬಂತು, ಅದು ಹೋದ್ರೆ ದುಃಖ, ಅಥವಾ ದುಃಖವಾಗಿರೋದು ಯಾವ್ದಾದ್ರೂ ಬಂತು, ಅದು ಹೋದ್ರೆ ಸುಖ. ಹೀಗೆ ಯಾವುದು ಬರುತ್ತೆ ಹೋಗುತ್ತೆ. ಆಗಮ ಅಪಾಯಿನಃ ಅಂತ ಭಗವದ್ಗೀತೆಯಲ್ಲಿ ಆಗಮ ಅಪಾಯಿನಃ, ಬರುತ್ತೆ ಹೋಗುತ್ತೆ. ಈ ವೃತ್ತಿಗಳ ಸ್ವರೂಪವೇ ಅಂತಹದ್ದು. ವೃತ್ತಿಗಳು ಬರೋದು ಹೋಗೋದು. ಈ ಚಿತ್ತದ ಮೇಲೆ ಬರುತ್ತೆ, ಹೊಡೆಯುತ್ತೆ, ಹೋಗುತ್ತೆ, ಬರುತ್ತೆ. ಇದರಿಂದ ನಮಗೆ ಕ್ಲೇಶ ಅಂತ ಬರುತ್ತೆ. ಅವಿದ್ಯಾ, ಸ್ಮಿತ, ರಾಗ, ದ್ವೇಷ, ಅಭಿನಿವೇಶಗಳು ಎಲ್ಲ ಇದರಿಂದ ಬರತಕ್ಕದ್ದು. ಆದ್ರಿಂದ ನಾವು ಚಿತ್ತವನ್ನ ಏನೂ ಮಾಡೋ ಹಾಗಿಲ್ಲ. ಯೋಗದ ಒಂದು ಫ್ರೇಮ್ವರ್ಕ್ನಲ್ಲಿ ಯು ಡೋಂಟ್ ಡೂ ಎನಿಥಿಂಗ್ ಟು ದಿ ಚಿತ್ತ. ಚಿತ್ತವನ್ನು ಕುರಿತು ನಾವು ಏನೂ ಮಾಡ್ತಾ ಇಲ್ಲ. ಈ ವೃತ್ತಿಗಳು ಹೋಗೋದಕ್ಕೆ ಏನು ಬೇಕೋ ಅದು ಮಾಡ್ತಾ ಇದ್ದೀವಿ. ಆದ್ರಿಂದ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತನ್ನೋ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಇತಿ ಉಚ್ಯತೆ ಅಂತ ಸೇರಿಸ್ಕೊಳ್ಬೇಕು. ಹೀಗೆ ಹೇಳ್ತಾರೆ ಅಂತ ಸೇರಿಸ್ಕೊಳ್ಬೇಕು. ಇದರಲ್ಲಿ ಈ ವೃತ್ತಿ ನಿರೋಧ ಎರಡು ಮಾತಿದೆಯಲ್ಲ, ಈ ಎರಡು ಮಾತುಗಳೇ ಯೋಗದಲ್ಲಿ ಮುಖ್ಯವಾಗಿ ಬರೋದು. ವೃತ್ತಿ ಅಂದ್ರೆ ಏನು ಮೊದಲಲ್ಲಿ ಹೇಳಬೇಕು, ಆಮೇಲೆ ಇದನ್ನು ನಿರೋಧ ಮಾಡೋದು ಹೇಗೆ, ಈ ವೃತ್ತಿ ಅಂತಂದ್ರೆ ಏನು ಅಂತ ಮುಂದೆ ಹೇಳ್ಕೊಂಡು ಬಂದರು. ಆಮೇಲೆ ನಿರೋಧ ಮಾಡೋದು ಹೇಗೆ, ಅಭ್ಯಾಸ ವೈರಾಗ್ಯಾಭ್ಯ ತದ್ನಿರೋಧ. ಹೀಗೆ ಈ ಯೋಗ ಅನುಶಾಸನ ಅಂತನ್ನೋದರಲ್ಲಿ ವೃತ್ತಿಗಳೇ ಮುಖ್ಯವಾಗಿ ನಮಗೆ ನಮ್ಮ ಅಟೆನ್ಷನ್ನಲ್ಲಿ ಇರಬೇಕಾಗುತ್ತೆ. ವೃತ್ತಿಗಳ ಬಗ್ಗೆ ಜಿಜ್ಞಾಸೆ ತಿಳ್ಕೊಳ್ಳೋ ಭಾಗ ವೃತ್ತಿಗಳನ್ನು ಕುರಿತು, ಅದನ್ನ ಕಂಟ್ರೋಲ್ ಮಾಡತಕ್ಕ ಭಾಗ ಯೋಗ ಪ್ರಾಕ್ಟಿಕಲ್. ಆದ್ರಿಂದ ಇದರಲ್ಲಿ ಈ ಜ್ಞಾನ ಭಾಗ ಇಲ್ಲ ಅಂತ ಹೇಳಬಾರದು. ಅಂದ್ರೆ ಏನು, ಬ್ರಹ್ಮಸೂತ್ರಗಳಲ್ಲಿ ಇದರಲ್ಲೆಲ್ಲ ಬ್ರಹ್ಮ ಜಿಜ್ಞಾಸ ಅಂತ ಬರೋದ್ರಿಂದ ಜ್ಞಾನ ಭಾಗವೇ ಅಲ್ಲಿದೆ. ಇಲ್ಲಿ ಜಿಜ್ಞಾಸ ಅಂತ ಇಲ್ಲ, ಇಲ್ಲಿ ಅನುಶಾಸನ ಅಂತಿದೆ. ಆದ್ರಿಂದ ಇಲ್ಲಿ ಜ್ಞಾನ ಭಾಗವೇ ಇಲ್ಲ, ಬರೀ ಕ್ರಿಯಾ ಭಾಗ. ಆದ್ರಿಂದ ಏನೋ ತಿಳ್ಕೊಳ್ಬೇಕಾಗಿಲ್ಲ, ನೀವು ಬರೀ ಕ್ರಿಯೆಯನ್ನು ಮಾಡಿದ್ರೆ ಸಾಕು ಅಂತ ನಿರೋಧಕ್ಕೆ ಹೆಚ್ಚು ಬೆಲೆ ಕೊಟ್ಟು ನೀವೇನು ತಿಳ್ಕೊಳ್ಬೇಡಿ, ಹೇಳಿದ್ದು ಮಾಡಿ ಅಂತ ಯೋಗದಲ್ಲಿ ಅನುಶಾಸನವನ್ನೇ ಹೇಳ್ತಾ ಇದ್ದಾರೆ. ಆದರೆ ಈ ಎರಡು ಲಕ್ಷಣ ಸೂತ್ರದಲ್ಲಿ ವೃತ್ತಿ ನಿರೋಧ ಅಂತಿರೋದ್ರಿಂದ ವೃತ್ತಿಗಳನ್ನು ನಿರೋಧ ಮಾಡಬೇಕಾದ್ರೆ ಜ್ಞಾತವ್ಯ ಏವ, ವೃತ್ತಿಗಳು ತಿಳ್ಕೊಳ್ಳೇಬೇಕು. ಅದು ತಿಳ್ಕೊಳ್ಳದೆ ನಾವು ನಿರೋಧ ಮಾಡೋದು ಹೇಗೆ?
ಅದು ತಿಳ್ಕೊಂಡ್ರೆ ನಿರೋಧಕ ದಾರಿಯಾಗೋದು. ಆದ್ದರಿಂದ ಈ ವೃತ್ತಿ ಅಂತನ್ನೋದು ಜಿಜ್ಞಾಸ್ಯ, ಅದನ್ನ ನಾವು ತಿಳ್ಕೊಳ್ಳಬೇಕಾದದ್ದು. ವೃತ್ತಿಗಳು ಎಂಥದ್ದು? ಇದರಲ್ಲಿ ಇದರಲ್ಲಿ ಈ 3 ಗುಣಗಳಿಂದ ಕೂಡಿದ್ದು ಅಂತನ್ನೋದನ್ನ ಚಿತ್ತಂ ಹಿ ಪ್ರಖ್ಯಾ ಪ್ರವೃತ್ತಿ ಸ್ಥಿತಿ ಶೀಲತ್ವಾತ್. ಈ ಚಿತ್ತ ಅಂತನ್ನೋದು ಸ್ವರೂಪದಲ್ಲಿ ಇಲ್ಲದೇನೆ ಬೇರೆ ಬಹಿರ್ಮುಖವಾಗಿದ್ದಾಗ, ಹೊರಗಡೆ ಹೋಗ್ತಾ ಇದ್ದಾಗ ಇದನ್ನು ವ್ಯುತ್ಥಾನ ಅಂತ ಕರೀತಾರೆ. ನಿರೋಧ ಅಥವಾ ಸಮಾಧಿ ಅಂತನ್ನೋದು ಒಂದು ದಶೆ. ವ್ಯುತ್ಥಾನ ಅಂತಂದ್ರೆ ಬೀಯಿಂಗ್ ಅವೇಕ್, ಬೀಯಿಂಗ್ ಅಲರ್ಟ್, ಇನ್ ಆಕ್ಟಿವ್ ಟ್ರಾನ್ಸಾಕ್ಷನ್. ಇವಾಗ ಸಮಾಧಿ ಅಂದ್ರೆ ಇವನು ತನ್ನ ಬಾಡಿ ತನ್ನಲ್ಲಿ ತಾನಿದ್ದಾನೆ. ವ್ಯುತ್ಥಾನ ಅಂತಂದ್ರೆ ಹೊರಗಡೆ ಬಹಿರ್ಮುಖವಾಗಿದ್ದಾನೆ. ಯೋಗಿಗಾದರೂ ಕೂಡ 24 ಗಂಟೆಯೂ ಅವನು ಸಮಾಧಿಯಲ್ಲಿ ಇರೋಲ್ಲ, ಯಾವಾಗಲೂ ಸಮಾಧಿಯಲ್ಲಿರ್ತಾನೆ. ಉಳಿದ ವೇಳೆ ವ್ಯುತ್ಥಾನ, ಅದನ್ನು ವ್ಯುತ್ಥಾನ ಅಂತ ಕರಿತೀವಿ. ಉತ್ಥಾನ, ಅಂದ್ರೆ ವಿಶೇಷವಾಗಿ, ಉತ್ಥಾನ ಅಂದ್ರೆ ಎದ್ದಿರೋದು, ವಿಶೇಷವಾಗಿ ಎಚ್ಚರವಾಗಿರೋದು. ಆಗ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಮನಸ್ಸು ಕೆಲಸ ಮಾಡುತ್ತೆ, ಎಲ್ಲ ಮಾಡುತ್ತೆ. ಇಲ್ಲಿ ಈ ಚಿತ್ತ ಅಂತನೋದು ವ್ಯುತ್ಥಾನ ದಶೆಯಲ್ಲಿದ್ದಾಗ ಬಹಿರ್ಮುಖವಾಗಿರುತ್ತೆ. ನಿರೋಧ ಅಂದ್ರೆ ಏನು? ಇದನ್ನು ಅಂತರ್ಮುಖವಾಗಿ ಮಾಡತಕ್ಕದ್ದು ನಿರೋಧ. ನಾಶ ಅಂತ ಹೇಳಿಲ್ಲ, ಚಿತ್ತವೃತ್ತಿ ನಾಶ ಅಂತ ಹೇಳಿಲ್ಲ ಯೋಗದಲ್ಲಿ. ಈ ಚಿತ್ತವೃತ್ತಿ ನಿರೋಧ ಅಂತ ಹೇಳೋದು. ನಿರೋಧ ಅಂದ್ರೆ ಏನು? ಹದ್ದುಬಸ್ತಲ್ಲಿ ಇಡೋದು, ಕಂಟ್ರೋಲ್ ಮಾಡೋದು ನಿರೋಧ, ಡಿಸ್ಟ್ರಾಯ್ ಮಾಡೋದಲ್ಲ. ಇಲ್ಲಿ ವೃತ್ತಿಗಳನ್ನೆಲ್ಲ ನಾವು ಡಿಸ್ಟ್ರಾಯ್ ಮಾಡ್ತಾ ಇಲ್ಲ, ಅದನ್ನು ಒಂದು ಕಂಟ್ರೋಲ್ನಲ್ಲಿ ಇಡ್ತಾ ಇದ್ದೀವಿ, ಒಂದು ಹದ್ದುಬಸ್ತಿನಲ್ಲಿ, ಸ್ಥಿಮಿತದಲ್ಲಿ ಇಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಯಾವುದನ್ನ ನಾವು ಹದ್ದುಬಸ್ತಿನಲ್ಲಿ ಇರಬೇಕು? ವೃತ್ತಿಗೆ ಸಹಜವಾದದ್ದು ಸತ್ವ, ಅಂದ್ರೆ ಅದು ನಿಯರೆಸ್ಟ್ ಚಿತ್ತ. ಚಿತ್ತ ಅಂದ್ರೆ ಬೆಳಕು, ಬೆಳಕಿನಿಂದ ಆಗೋದೇನೋ ನೋಡ್ತಕ್ಕದ್ದು, ಸಂತೋಷವಾಗಿರತಕ್ಕದ್ದು, ಇದೆಲ್ಲ ಸತ್ವದ ಗುಣಗಳು. ಇದನ್ನು ಇಲ್ಲಿ ಪ್ರಖ್ಯಾ ಅಂತ ಕರೀತಾರೆ. ಪ್ರಖ್ಯಾ ಇರೋದನ್ನ ಇದ್ದ ಹಾಗೆ ತಿಳ್ಕೊಳ್ಳೋದು. ಬೆಳಕಿದೆ, ಬೆಳಕು ವಸ್ತುವನ್ನು ಅದು ಹೇಗಿದೆಯೋ ಹಾಗೆ ತೋರಿಸುತ್ತೆ, ಅದು ಏನು ಅದನ್ನ ಬದಲಾಯಿಸೋದಿಲ್ಲ. ಹೀಗೆ ಪ್ರಖ್ಯಾ ಅಂದ್ರೆ ಸತ್ವಕ್ಕೆ ಪ್ರಖ್ಯಾ ಅಂತನ್ನೋ ಮಾತನ್ನು ಇಲ್ಲಿ ಬಳಸಿದ್ದಾರೆ. ಎರಡನೇದು ಪ್ರವೃತ್ತಿ. ಪ್ರವೃತ್ತಿ ಅಂದ್ರೆ ವಿಶೇಷವಾಗಿ ಹೊರಗಡೆ ಹೋಗತಕ್ಕದ್ದು, ಅದರಿಂದ ಆಗೋ ಸುಖ ದುಃಖಗಳನ್ನು ಅನುಭವಿಸ್ತಕ್ಕದ್ದು ಆಕ್ಟಿವಿಟಿ. ಆ ಆಕ್ಟಿವಿಟಿಗೆ ಸೇರಿದ ಹಾಗೆ ಅವನೇನು ಸುಖವೋ ದುಃಖವೋ ಅದನ್ನೆಲ್ಲ ಅನುಭವಿಸ್ತಾನೆ. ಆದ್ರಿಂದ ಇದರಲ್ಲಿ ಆಕ್ಷನ್ಸ್ ಆಲ್ಸೋ ಫೀಲಿಂಗ್ಸ್ ಅಂಡ್ ಇಮೋಷನ್ಸ್ ಈ ಪ್ರವೃತ್ತಿಯಲ್ಲಿ ಸೇರುತ್ತೆ. ಆಮೇಲೆ ಸ್ಥಿತಿ ಅಂದ್ರೆ ತೆಪ್ಪಗಿರೋದು. ಅಂದ್ರೆ ಏನು? ಅಲ್ಲಿ ಪ್ರಖ್ಯಾ ಸತ್ವಕ್ಕೂ ಅಡ್ಡಿ, ರಜಸ್ಸಿಗೂ ಅಡ್ಡಿ. ರಜಸ್ಸೇನೋ ಕೆಲಸ ಮಾಡೋದು, ಕೆಲಸ ಮಾಡದೆ ಸುಮ್ಮನಿರೋದು. ಈ ಸತ್ವಕ್ಕಡ್ಡಿ ಅಂತಂದ್ರೆ ನೋಡದೆ ತಿಳ್ಕೊಡದೆ ಸುಮ್ಮನಿರೋದು, ಮೂಢ ಅವಸ್ಥೆ. ಇದು ಪ್ರಖ್ಯಾ ಪ್ರವೃತ್ತಿ ಸ್ಥಿತಿ ಶೀಲತ್ವಾತ್. ಈ ಪ್ರಖ್ಯಾ ಅಂತನ್ನೋದ್ರಲ್ಲೇನೆ ಸತ್ವ ಹೆಚ್ಚಾಗಿದ್ದು, ರಜಸ್ಸು ತಮಸ್ಸು ಅದರ ಜೊತೆ ಸೇರಿಕೊಂಡಾಗ ಮನಸ್ಸಿಗೆ ವಿಕ್ಷಿಪ್ತ ಅಂತನೋ ಸ್ಥಿತಿ, ನೆನ್ನೆ ಹೇಳಿದ್ವಲ್ಲ, ಈ ವಿಕ್ಷಿಪ್ತ ಅಂತನೋ ಸ್ಥಿತಿ ಬರುತ್ತೆ. ಅಂದ್ರೆ ಏನು? ಒಂದು ಸಾರ್ತಿ ಕ್ವಾಯಟ್ ಆಗಿರುತ್ತೆ, ಇನ್ನೊಂದು ಸಾರ್ತಿ ಆಕ್ಟಿವ್ ಆಗಿರುತ್ತೆ. ಹೀಗೆ ವಿಕ್ಷಿಪ್ತ ಅಂದ್ರೆ ತಮಸ್, ಸತ್ವ ಕೆಲಸ ಮಾಡ್ತಾ ಇದೆ ಅಂತಲ್ಲ ಅರ್ಥ. ಪ್ರಖ್ಯಾ ಅಂತನೋದು ಕೆಲಸ ಮಾಡ್ತಾ ಇದೆ. ಅದೇನೇ ತಮಸ್ಸೆ ಹೆಚ್ಚಾಗಿದ್ದು ಈ ಪ್ರಖ್ಯಾ ಮತ್ತು ಪ್ರವೃತ್ತಿ ಎರಡನ್ನೂ ಮೀರಿ ಸ್ಥಿತಿ ಅಂತಿದ್ರೆ ಮೂಢ ಅಂತನೋ ಅವಸ್ಥೆ ಬರುತ್ತೆ. ಅದೇನೇ ರಜಸ್ಸು ಹೆಚ್ಚಾಗಿದ್ದು ತಮಸ್ಸು ಸತ್ವ ಎರಡೂ ಕೂಡ ಬ್ಯಾಕ್ಗ್ರೌಂಡ್ ಅಲ್ಲಿದ್ರೆ ಇದನ್ನ ಕ್ಷಿಪ್ತ ಅಂತ ಕರಿತೀವಿ. ಹೀಗೆ ಈ 3 ಸ್ಟೇಟ್ಸ್ ಅಲ್ಲಿ ಸತ್ವವೇ ಪ್ರಾಮಿನೆಂಟ್ ಆಗಿರೋದು ವಿಕ್ಷಿಪ್ತ, ತಮಸ್ಸೇ ಪ್ರಾಮಿನೆಂಟ್ ಆಗಿರೋದು ಮೂಢ, ರಜಸ್ಸೇ ಪ್ರಾಮಿನೆಂಟ್ ಆಗಿರೋದು ಕ್ಷಿಪ್ತ. ಇದನ್ನು ಮೀರಿ ಇರತಕ್ಕದ್ದು. ಅಂದ್ರೆ ಇಲ್ಲಿ ರಜಸ್ಸಿ ಇದೆ, ತಮಸ್ಸಿಲ್ಲ. ವಿತಮಸ್ಕ ಸರಜಸ್ಕ ಆಕ್ಟಿವಿಟಿ ಇದೆ, ಆದರೆ ಸತ್ವದ ಬೆಳಕಿನಲ್ಲಿ ಆಕ್ಟಿವಿಟಿ ಇದೆ, ಅದ್ರ ತಮಸ್ಸು ಇಲ್ಲ.
ಇದನ್ನ ಏಕಾಗ್ರ ಅಂತ ಕರೀತಾರೆ. ಹೀಗೆ ಈ ನಾಲ್ಕಿದೆ. ಸತ್ವರಜಸ್ತಮೋ ಗುಣಗಳ ಪ್ರಾಧಾನ್ಯಕ್ಕನುಗುಣವಾಗಿ ವಿಕ್ಷಿಪ್ತ, ಮೂಢ, ಕ್ಷಿಪ್ತ ಅಂತ 3 ಅವಸ್ಥೆಗಳು. ಇದನ್ನೇ ಮುಂದೆ ಶಾಂತ, ಘೋರ, ಮೂಢ ಅಂತ ಕರೀತಾರೆ. ಶಾಂತ ಅಂದ್ರೆ ಸತ್ವ ಹೆಚ್ಚಾಗಿರೋದು, ಘೋರ ಅಂದ್ರೆ ರಜಸ್ಸು ಹೆಚ್ಚಾಗಿರೋದು, ಮೂಢ ಅಂದ್ರೆ ತಮಸ್ಸು ಹೆಚ್ಚಾಗಿರೋದು. ಇದು 3ರಲ್ಲಿ ಸತ್ವ ಪ್ರಧಾನವಾಗಿ ತಮಸ್ಸು ಪೂರ್ತಿ ಹೋಗಿ ರಜಸ್ಸು ಸತ್ವಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದಾಗ ಅದನ್ನು ಏಕಾಗ್ರ ಅಂತ ಕರೀತಾರೆ. ಈ ಏಕಾಗ್ರದಲ್ಲೂ ಕೂಡ 3 ಕೆಲಸ ಮಾಡ್ತಾ ಇದೆ. ತಮಸ್ಸು ಒಂದು ಮಾತ್ರ ರಿಪ್ರೆಸ್ಡ್, ಅದನ್ನ ಕೆಳಗಡೆ ಅದುಮಿಟ್ಟಿದೆ. ರಜಸ್ಸು ಸತ್ವಕ್ಕೆ ಅನುಬಂಧಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ಏಕಾಗ್ರದಲ್ಲಿ ಈ ಚಿತ್ತಕ್ಕೆ ಹತ್ತಿರ ಇರತಕ್ಕಂತಹ ಸ್ಥಿತಿ. ಯಾಕೆಂದ್ರೆ ಇಲ್ಲಿ ಸತ್ವ ಅಂತ ಅನ್ನೋದು ಸಟ್ಲೆಸ್ಟ್, ಬ್ರೈಟೆಸ್ಟ್. ಅದರಲ್ಲಿ ಈ ರಜಸ್ಸಿನಲ್ಲಿರತಕ್ಕಂತಹ, ತಮಸ್ಸಿನಲ್ಲಿರತಕ್ಕಂತಹ ದೋಷಗಳು ಏನೂ ಇಲ್ಲ. ಆದ್ರಿಂದ ಇದು ಚಿತ್ತಕ್ಕೆ ತುಂಬ ಹತ್ತಿರವಾದದ್ದು ಸತ್ವ. ಮನಸ್ಸಿಗೆ ಸತ್ವ ಅಂತ ಹೆಸರು. ಆದ್ರಿಂದ ಈ ಸತ್ವವನ್ನ ಹೆಚ್ಚು ಮಾಡಿಕೊಂಡು ಈ ಸತ್ವದ ಜೊತೆ ತಮಸ್ಸೂ ಸೇರದೇ ಇರೋ ಹಾಗೆ, ರಜಸ್ಸೂ ಸೇರದೇ ಇರುವ ಹಾಗೆ ಮಾಡಿದರೆ ಆಗ ಚಿತ್ತ ನಿರೋಧ ಅಂತನ್ನೋ ಸ್ಥಿತಿಗೆ ಬರುತ್ತೆ. ಏನು ನಿರೋಧ ಮಾಡಬೇಕು ಅಂದ್ರೆ 3 ಗುಣಗಳನ್ನು ನಿರೋಧ ಮಾಡಬೇಕು. ಸತ್ವರಜಸ್ತಮೋ ಗುಣಗಳನ್ನು 3ನ್ನೂ ನಿರೋಧ ಮಾಡಿದ್ರೆ ನಿರುದ್ಧ ಅಂತನ್ನೋ ಸ್ಥಿತಿ ಅದು ಬರುತ್ತೆ. ಆಗ ಚಿತ್ತಕ್ಕೆ ಇದು 3ರ ಸೇರ್ಪಡೆ ಇಲ್ಲ. ಇದು 3 ಅದರ ಮೇಲೆ ಅಧ್ಯಾರೋಪವಾಗತಕ್ಕಂತಹ ಸ್ಥಿತಿ ಇಲ್ಲ. ತನ್ನ ಪಾಡಿಗೆ ತಾನಿರುತ್ತೆ. ಹೇಗೆ ಒಂದು ಸ್ಫಟಿಕ ಮಣಿ ಕ್ರಿಸ್ಟಲ್ ಇರುತ್ತೆ, ಅದರ ಪಕ್ಕದಲ್ಲಿ ನಾವು ಒಂದು ಹೂ ಬಿಟ್ರೆ ಆ ಕ್ರಿಸ್ಟಲ್ನಲ್ಲಿ ಆ ಕೆಂಪು ಬಣ್ಣ ಕಾಣುತ್ತೆ. ಆದರೆ ಆ ಕ್ರಿಸ್ಟಲ್ಗೆ ಏನು ಲೇಪ ಇಲ್ಲ. ಆ ಕೆಂಪು ತೆಗೆದು ಬಿಟ್ರೆ ಅಲ್ಲೂ ಬಣ್ಣನೂ ಹೊರಟೋಯ್ತು. ಬಣ್ಣ ಇಲ್ಲಿದ್ರೆ ಸಾಮೀಪ್ಯ, ಅದರ ಹತ್ರ ಇರೋದು, ಸನ್ನಿಕರ್ಷ, ಜೊತೆಗೆ ಸೇರ್ಕೊಂಡಿರೋದು ಇದಿದ್ರೂ ಕೂಡ ಆ ಸ್ಫಟಿಕ ಮಣಿಯಲ್ಲಿ ಬಣ್ಣ ಅಂತ ಅನ್ನೋದಿಲ್ಲ. ನಮಗೆ ಕಾಣುತ್ತೆ, ಅದು ತೋರಿಸುತ್ತೆ. ಬಿಕಾಸ್ ಇಟ್ ಇಸ್ ಟ್ರಾನ್ಸ್ಪ್ಯಾರೆಂಟ್. ಅದು ಪಾರದರ್ಶಕವಾಗಿರೋದ್ರಿಂದ ನಾವು ಅದನ್ನು ನೋಡಬಹುದು. ಆದರೆ ಅದರಲ್ಲಿ ಏನೂ ಲೇಪ ಇಲ್ಲ. ಹಾಗೆಯೇ ಚಿತ್ತದಲ್ಲಿ ಈ ಸತ್ವ ಇದ್ದಾಗ ನಾನು ಹೀಗೆ ಯಾವುದರ ಸಂಬಂಧ ಇಲ್ಲದೆ ಇದ್ದೀನಿ ಅಂತನ್ನೋದು ಒಂದು ಭಾವನೆ ಬರುತ್ತೆ. ಇದನ್ನ ಸಂಪ್ರಜ್ಞಾತ ಅಂತ ಕರೀತಾರೆ. ಅದು ಅರಿವಿದೆ ಅಲ್ಲಿ. ಅದು ಚಿತ್ತಕ್ಕೂ ಸತ್ವಕ್ಕೂ ಸಂಬಂಧ ಇದೆ. ಸತ್ವ ಅಂತಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಚಿತ್ತದ ಮೂಲಕ ಪ್ರಕಾಶವಾದಾಗ ಅದನ್ನು ಸಂಪ್ರಜ್ಞಾತ ಅಂತ ಕರಿತೀವಿ. ಆ ಸತ್ವವನ್ನು ತೆಗೆದು ಬಿಟ್ರೆ, ಅದರಿಂದ ಅದರ ಕಾಂಟ್ಯಾಕ್ಟ್ ಇಂದ ತೆಗೆದು ಬಿಟ್ಟಾಗ ಅಸಂಪ್ರಜ್ಞಾತ. ಇದು ಈ ನಿರುದ್ಧ ಅಂತನ್ನುವ ಸ್ಟೇಟಿನಲ್ಲಿ ಎರಡು ಕ್ರಮಗಳು, 2 ಹಂತಗಳು. ಒಂದು 3 ಗುಣಗಳನ್ನು ಹೋದ್ರೆ ನಿರುದ್ಧ ಅದು. ಆದರೆ ಈ ಸತ್ವ ಅಂತನ್ನೋದು ತುಂಬಾ ಸಟ್ಲ್ ಆಗಿದ್ದು, ಅದು ಈ ರಜಸ್ಸು ತಮಸ್ಸು ಎರಡನ್ನೂ ದೂರ ಇಟ್ಟಿದ್ದಾದ್ರೆ ಅದು ಸಂಪ್ರಜ್ಞಾತ ಅಂತ ಹೇಳ್ತಾರೆ. ಅಂದ್ರೆ ಏನು, ಸಮಾಧಿಯಲ್ಲೇನೆ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳೋದಿದೆ. ಚಿತ್ತ ಎಲ್ಲಿ ಈ ಸತ್ವದಿಂದಲೂ ಕೂಡ ದೂರವಾಗಿದೆಯೋ, ಅದರಿಂದ ಇನ್ಯಾವುದೂ ಕಾಣ್ತಾ ಇಲ್ವೋ, ಇದನ್ನ ಸಂಪೂರ್ಣ ನಿರುದ್ಧ ಅಂತ ಕರೀತೀವಿ. ಅದರಿಂದ ಈ 4 ಸಾರ್ವಭೌಮಿಕವಾಗಿ ಚಿತ್ತ ಇರುತ್ತಲ್ಲ, ವಿಕ್ಷಿಪ್ತ, ಮೂಢ, ಕ್ಷಿಪ್ತ, ಏಕಾಗ್ರ, ನಿರುದ್ಧ. ಇದು ನಿರುದ್ಧ ಅಂತ ಅನ್ನೋದರಲ್ಲೇ ಚಿತ್ತದ ಕೈವಲ್ಯ. ಚಿತ್ತ ಇಸ್ ಐಸೋಲೇಟೆಡ್. ಈ 3 ಗುಣಗಳಿಂದಲೂ ಅದನ್ನು ಐಸೋಲೇಟ್ ಮಾಡ್ತೀವಿ. ಇದು ನಿರೋಧ ಅಂತನ್ನೋ ಮಾತಿನಲ್ಲಿ ಬರತಕ್ಕದ್ದು. ಈ ಸತ್ವ ಈ ಚಿತ್ತಕ್ಕೆ ಅನುಬಂಧಿಯಾಗಿ ಇದೆ ಅಂದ್ರೆ ಏನರ್ಥ? ಹೊರಗಡೆ ಮನಸ್ಸಿನ ಜೊತೆ, ಇಂದ್ರಿಯಗಳ ಜೊತೆ, ದೇಹದ ಜೊತೆ, ದೇಹದ ಆಚೆ ವಿಷಯಗಳ ಜೊತೆ ಇದು ಸಂಬಂಧವನ್ನು ಇರಿಸ್ಕೋತಾ ಇಲ್ಲ. ಯಾಕಂದ್ರೆ ಗುಣಗಳ ಅಧಿಕಾರ ಅಂತ ಇರುತ್ತೆ. ಅಧಿಕಾರ ಅಂದ್ರೆ ಸ್ಕೋಪ್, ಜೂರಿಸ್ಡಿಕ್ಷನ್.
ಈ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಏನು, ಇದು ಸತ್ವ ಹೊರಗಡೆ ಹೋಗ್ತಕ್ಕಂಥದ್ದು ಬಹಿರ್ಮುಖ ಪ್ರವೃತ್ತಿ. ಇಲ್ಲಿ ಸತ್ವ ಒಂದೇ ಇದ್ದು ಅದಕ್ಕೆ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ದೇಹವಾಗಲಿ ಯಾವ ಸಾಮಗ್ರಿಯನ್ನು ಒದಗಿಸದೇ ಇದ್ರೆ ಅದು ಏನನ್ನು ನೋಡಬೇಕದು? ಸತ್ವ ಅಂತಂದ್ರೆ ನೋಡೋ ಪ್ರಕೃತಿಯೇ ಅದರದ್ದು, ಅದೃಶಿಭಾಹ, ಅದಕ್ಕೆ ನೋಡ್ತಕ್ಕದ್ದೇ ಅದರ ಸ್ವಭಾವ, ಅಂದರೆ ತಿಳ್ಕೊಳ್ತಕ್ಕದ್ದು ಇದೇ. ಏನ್ ನೋಡ್ಬೇಕದು ಅಂದ್ರೆ ಚಿತ್ತವನ್ನೇ ನೋಡುತ್ತೆ. ಈ ಕಡೆ ನೋಡೋದು ತಪ್ಪಿದ್ರೆ ಒಳಗಡೆ ನೋಡುತ್ತೆ. ಆದ್ರಿಂದ ಬಹಿರ್ಮುಖ ಪ್ರವೃತ್ತಿಯನ್ನು ತಪ್ಪಿಸಿ ಅಂತರ್ಮುಖ ಪ್ರವೃತ್ತಿಯನ್ನು ಉಂಟು ಮಾಡೋದು ನಿರೋಧ. ಸೊ ನಿರೋಧ is a turning inward. ದಿ ನಾರ್ಮಲ್ ಮೈಂಡ್ ಇಸ್ ಟರ್ನಿಂಗ್ ಔಟ್ವರ್ಡ್. ಸೊ ಯೋಗದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಕ್ರಮಕ್ರಮವಾಗಿ ಒಳಗೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರಿಂದ ಯೋಗ ಚಿತ್ತವೃತ್ತಿ ನಿರೋಧ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ ಅಂತ ನಾವು 2 ಸೂತ್ರಗಳಲ್ಲೂ ಕೂಡ ಯೋಗದ ಮುಖ್ಯ ವಿಷಯವನ್ನ, ಯೋಗದ ಉಪಾಯ ಅಂದ್ರೆ ಟೆಕ್ನಿಕ್, ಮತ್ತು ಯೋಗದ ಫಲವನ್ನ ಹೇಳಿದರು. ಈ 2 ಸೂತ್ರಗಳು ಸಮಗ್ರ ಅಂದ್ರೆ ಏನು, ದೇ ಕಂಟೈನ್ ದಿ ಎಸೆನ್ಸ್ ಆಫ್ ದಿ ಯೋಗಾನುಶಾಸನ.